ರಾತ್ರಿ 11:30. ಮುಟ್ಟಿದ್ ನಾನ್ ಫಸ್ಟ್. ಬಿಗ್ ಬಾಸ್ ಈ ರೌಂಡಲ್ಲಿ ಧನುಷ್ ಅವರು ಬಾವುಟನ ಎತ್ಕೊಂಡಿದ್ದಾರೆ. ಮುಟ್ಟಿದ್ ನಾನ್ ಫಸ್ಟ್. ಎತ್ಕೊಂಡೋದ್ರಲ್ಲಣ್ಣ. ನನ್ನ ಮೊದಲನೇ ಆಯ್ಕೆ ಧ್ರುವ ಅಂತ, ನನ್ನ ಎರಡನೇ ಆಯ್ಕೆ ಕಾವ್ಯ. ಧ್ರುವಂತ್ ಅವರೇ, ನೀವು ಲಾಸ್ಟ್ ಟೈಮ್ ಹೇಳ್ತೀರಾ ನನ್ನ ಟಾಸ್ಕಲ್ಲಿ ಬಿಟ್ಟರೆ ಎಲ್ಲೂ ನೋಡಿಲ್ಲ ಅಂತ. ನಾನು ಟಾಸ್ಕಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಏನು ಮಾತಾಡಬೇಕೋ ಅದು ಮಾತಾಡಿದ್ದೀನಿ. ನೀವು ಟಾಸ್ಕಲ್ಲೂ ಕಾಣಿಸಿಲ್ಲ ನನ್ನ ಪ್ರಕಾರ ಇಡೀ ಸೀಸನಲ್ಲಿ. ಆಮೇಲೆ ನೀವೇ ಹೇಳ್ತೀರಾ ಯಾರಾದರೂ ಇಲ್ಲಿರೋರೆ ಜಗಳ ಮಾಡಬೇಕು ಅಂತಂದರೆ ನಾವು ಒಬ್ಬರನ್ನ ಇಟ್ಕೊಂಬಿಟ್ಟಿರೋ ಒಂದಿಬ್ಬರನ್ನ ಇಟ್ಕೊಂಬಿಟ್ಟಿರ್ತಾರೆ, ಜಗಳ ಮಾಡಬೇಕಂದ್ರೆ ಧ್ರುವಂತ ಕಡೆ ನೋಡ್ತಾರೆ ಅಂತ. ಹಂಗೆ ನನಗೆ ಈ ವಾರ ಅನಿಸಿದ್ದೇನು ಅಂದರೆ, ನೀವು ಜಗಳ ಮಾಡಬೇಕು ಅಂತಲೇ ರಕ್ಷಿತಾ ಮತ್ತು ಗಿಲ್ಲಿನ ಇಟ್ಕೊಂಡಿದ್ದೀರಾ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಿಮ್ಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಧ್ರುವಂತನ ಏನಿದೆ ಪರ್ಫಾರ್ಮೆನ್ಸ್ನ ಈ ಮನೆಯಲ್ಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ವೀಕಿಂದ ನಾನು ಜಗಳಕ್ಕೆ ಕಾರಣ ಹುಡುಕ್ತೀನಿ ಅನ್ನೋದು ರಿಯಲಿಸ್ಟಿಕ್ ಆಗಿಲ್ಲ, ತುಂಬ ಲೇಮ್ ಅನಿಸುತ್ತೆ ನನಗೆ. ಗಿಲ್ಲಿ ಆಗಲಿ ರಕ್ಷಿತಾ ಅವ್ರ ಜೊತೆ ಜಗಳ ಆಡೋದಕ್ಕೆ ಇಷ್ಟ ಇಲ್ಲ. ನೀವು ಟಾಸ್ಕ್ಗಳಿಗೆ ಅಂತ ಹೇಳಿದ್ರಿ, ನಾನಿಲ್ಲಿ ನಿಮ್ಮ ಫಿಸಿಕಲ್ ಟಾಸ್ಕ್ ಅಂತಾಗಲಿ ಅಥವಾ ಕಾನ್ಸೆಪ್ಟ್ ಟಾಸ್ಕಲ್ಲಿ ಅಂತ ಬಂದಾಗ ಐ ವಾಸ್ ಆಲ್ವೇಸ್ ಟಾಪ್ 1. ಸೆಕೆಂಡ್, ಕಲ್ಚರಲ್ ಅಂತ ಬಂದಾಗ ಐ ವಾಸ್ ಟಾಪ್. ಮನೆದು ಯಾವ ವಿಭಾಗ ಬಂದ್ರೂ ಐ ವಾಸ್ ಟಾಪ್. ಮಾತಾಡೋದ್ರಲ್ಲಿ ಇಲ್ಲಿ ಯಾವುದೇ ಒಂದು ವಾದ ವಿವಾದ ಅಂತ ಬಂದಾಗ ಐ ವಾಸ್ ಟಾಪ್. ಆ್ಯಂಡ್ ಹೌದು, ನೀವೇನು ಅಬ್ಸರ್ವ್ ಮಾಡಿದ್ದೀರಿ ನನ್ನಲ್ಲಿ ಸೀಕ್ರೆಟ್ ರೂಮಿಂದ ಹೊರಗಡೆ ಬಂದು ಧ್ರುವಂತಲ್ಲಿ ಈ ಚೇಂಜಸ್ ನೋಡ್ತಾ ಇದ್ದೀನಿ, 100% ಕರೆಕ್ಟ್. ಯಾಕಂದರೆ ಅಲ್ಲಿ ನನಗೆ ಸಿಕ್ಕಿರೋ ಅಂಥ ನಾಲೆಜ್ ಏನಿದೆ ಅದನ್ನು ಫುಲ್ ಪವರಲ್ಲೇ ಬಂದಿದ್ದೀನಿ ನಾನು. ಹೀಗೇನೆ ಇನ್ನೂ ಬೇಕಾದರೆ ಇದಕ್ಕಿಂತ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಹೇಳಿದ್ ನಾನು ಎಷ್ಟು ಜೆನ್ಯೂನ್ ರೀಸನ್ಸ್ ಕೊಡ್ತೀನಿ ಅಂತ ನಾನು ಹೇಳ್ತೀನಿ. ಯಾವುದೋ ಒದ್ದೆ ಆಗಿರೋ ಚಡ್ಡಿ, ಅದಕ್ಕೆ ಯಾರಿಗೆ ರಕ್ಷಿತದ್ದು ಡಾಲಿಗೆ ಚಡ್ಡಿ ಆಗದೆ, ಅದು ಚಂಡಿ ಆಗಿರೋ ಚಡ್ಡಿ ಆಗದೆ ಅಂತ ನೀವು ನನ್ನ ನಾಮಿನೇಟ್ ಮಾಡ್ತೀರಿ. ಅಷ್ಟರಲ್ಲೇ ನನಗೆ ನಿಮ್ಮ ನಾಮಿನೇಷನ್ ರೀಸನಿಂಗ್ ಔಟ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ. ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ಅದನ್ನೇ ಅಲ್ವಾ ಹೇಳಿದ್ ನಾನು. ಅದು ನಿಮ್ಮ ಪರ್ಸ್ಪೆಕ್ಟಿವ್, ವಿ ಅಪ್ರಿಷಿಯೇಟ್. ಕಾವ್ಯ ಯಾಕೆ ಅಂದರೆ, ಮೊನ್ನೆ ಒಂದು ಜಗಳ ಆಯಿತು. ಇದು ಏನದು ಸ್ನಾನಕ್ಕೆ ಹೋಗ್ಬೇಕಂದ್ರೆ ನನಗೆ ಮುಂಚೆ ಅವ್ರು ಹೋಗ್ಬೇಕು, ಇವ್ರಿಗೆ ಮುಂಚೆ ಇವ್ರು ಹೋಗ್ಬೇಕು ಅಂತ. ಅದು ನನಗೆ ಸೆನ್ಸಬಲ್ ಅಂತ ಅನಿಸಿಲ್ಲ. ಅದಕ್ಕೋಸ್ಕರ ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ. ಒಂದು ಇನ್ಸಿಡೆಂಟಿಂದ ನಾಮಿನೇಟ್ ಮಾಡ್ತಿದ್ದೀರಾ? ಒಂದೇ ಇನ್ಸಿಡೆಂಟಲ್ಲಿ ತಾನೇ ಯಾವ ವ್ಯಕ್ತಿ ಏನು ಅಂತ ಗೊತ್ತಾಗೋದು. ಒಂದು ಇನ್ಸಿಡೆಂಟಲ್ಲಿ ಅಲ್ವಾ ಒಬ್ರ ಮೇಲೆ ಹೋಗೋದು, ಒಬ್ರು ಕೆಳಗಡೆ ಹೋಗೋದು. ನೀವು ಹೋಗ್ತೀನಿ ಅಂತ ಹೇಳಿರೋದು ನನಗೆ ಗೊತ್ತಿರಲ್ಲ. ರಕ್ಷಿತಾ ಹೋಗಿರ್ತಾಳೆ, ಸೊ ರಕ್ಷಿತಾ ಏನು ಹೇಳ್ತಾಳೆ, ಧನು ಬಂದು ಕೇಳಿರೋದು ನನಗೆ ಗೊತ್ತಿಲ್ಲ, ರಾಶಿಕನೇ ನೆಕ್ಸ್ಟ್ ಹೋಗೋದು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೀವು ಹೇಳ್ತೀರಾ ಸ್ವ್ಯಾಪ್ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ, ಸ್ವ್ಯಾಪ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ಮು, ನಾನಾದ್ಮೇಲೆ ನೀನು ನನ್ನಾದ್ಮೇಲೆ ಹೋದು ಎರಡು ಒಂದೇ ಟೈಮಿಂಗ್ ಬರುತ್ತಲ್ಲ ಅಂತ. ಅದಾದ್ಮೇಲೆ ನಂಗೆ ರಿಯಲೈಸ್ ಆಗಿ ಸರಿ ಆಯಿತು ಹೋಗಿ ನೆಕ್ಸ್ಟ್ ಟೈಮಿಂದ ಯಾರೇ ಹೋದ್ರೂ ಯಾವ್ಯಾವ ಇದ್ರಲ್ಲಿ ಸರ್ದಿಲಿ ಮಾತಾಡ್ಕೊಂಡಿರ್ತೀವೋ ಆ ಸರ್ದಿಲೇ ಹೋಗೋಣ ಅಂತ ಹೇಳಿರ್ತೀವಿ. ಅದಕ್ಕೆ ನಾನು ಆಯಿತು ಅಂತ ಓಕೆ ಅಂತ ಹೇಳಿದ್ಮೇಲೂ ನೀವು ಹೋಗಿ ರಾಶಿಕನ ಹತ್ರ ಕೇಳಿರ್ತೀರಾ. ಅದಕ್ಕೆ ದೊಡ್ಡ ಜಗಳ ಆಗಿದ್ದು. ಓಕೆ ಫೈನ್, ಮುಗಿತಾ? ಬಿಗ್ ಬಾಸ್, ನಾನು ಈ ಒಂದು ನಾಮಿನೇಷನ್ ವಾದ ಪ್ರತಿವಾದದಲ್ಲಿ ಧನು ಅಣ್ಣ ಕಾವ್ಯ ಅವ್ರ ಜೊತೆ ಮಾಡಿದ ವಾದ ಪ್ರತಿವಾದಕ್ಕಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಪ್ರತಿವಾದ ಅದು ಕೊಟ್ಟಂಥ ಕಾರಣ ಸೂಕ್ತ ಅಂತ ಅನ್ನಿಸ್ತು. ಹಂಗಾಗಿ ನಾನು ಧ್ರುವಂತ್ ಅವ್ರ ಫೋಟೋ ತಗೋತಾ ಇದ್ದೀನಿ ಬಿಗ್ ಬಾಸ್. ರಾತ್ರಿ 11:45. ನನ್ನ ಪರಿಸ್ಥಿತಿ ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ನಾನು ಅಂತ. ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಅಲ್ಲ, ನಾನು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ತಾನೇ ರಕ್ಷಿತಾ. ಬಿಗ್ ಬಾಸ್ ನೋಡಿ, ಇಲ್ಲ ಎಂಟರ್ಟೈನ್ ಮಾಡ್ತಿದ್ದೀನಿ ನಾನು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದ್ರೆ ಏನ್ ಗೊತ್ತಾ, ನೀನು ತೆಗ್ದಿಗೆ ಹಾಕೋದು. ನನ್ನ ಕೂಡ ಪರಿಸ್ಥಿತಿ ಅನ್ಕೋ ಅಲ್ಲ, ನಿನ್ನ ಪರಿಸ್ಥಿತಿ ಎಲ್ಲ ಕೊಡ್ಬೇಕಾದ್ರೆ ಪ್ರಾಪರ್ ರೀಸನ್ಸ್ ಕೊಡ್ಬೇಕು. ಲೈವ್ಲಿ ಆಗಿಲ್ಲ, ಆಕ್ಟಿವ್ ಆಗಿಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ. ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಬಾ. ಇಲ್ಲ ಇಲ್ಲ ಬಾ ಬಾ ಬಾ, ನೀನು ಬಾ ನನ್ನ ಜೊತೆ. ಪರ್ಸನಲ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಹೌದು ಬಾ. ಇವಾಗ ನಾನು ನಿನಗೆ ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅನ್ಸಿಲ್ಲ, ಅವ್ನು ವ್ಯಾಲಿಡ್ ಅನ್ಸಲ್ಲ ಅಂತ ನನಗೆ ಗೊತ್ತು. ಗೊತ್ತಾಯ್ತು ನಿನ್ನ ಸ್ಟ್ರಾಟಜಿ. ಇವನ್ ಸ್ಟ್ರಾಟಜಿಗೆ ನನ್ನನ್ನು ಪ್ರಾಪರ್ಟಿಯಾಗಿ ಯೂಸ್ ಮಾಡ್ದೆ ನೋಡೆ. ಅವಳು ಕೊಟ್ಟಿದ್ದ ರೀಸನ್ ನನಗೆ ವ್ಯಾಲಿಡ್ ಅಂತ ಅನ್ಸಿಲ್ಲ. ಈಗ ಅವ್ನಿಗೆ ಅನಿಸ್ತೈತಾ ಗಿಲ್ಲಿಗೆ? ಅವ್ನು ಏನಕ್ಕೆ ಹೇಳಿ ನನ್ನ ತಗೊಂಡು ನಿಲ್ಸಿದಲ್ಲಿ ನಿನಗೆ ನನಗೆ ಐ ವಾಸ್ ಡ್ಯಾಮ್ ಶೋರ್ ಅವ್ನು ಅದೇ ರೀಸನ್ ಹೇಳ್ತಾನೆ ಅಂತ. ಏನಕ್ಕೆ ಧನು ನೀನು ಅವಳ ನಿಲ್ಸಿ ಕಾವ್ಯನ ಅವಳ ಹೆಸರು ಇವಾಗ ನನ್ನ ರೀಸನ್ ವ್ಯಾಲಿಡ್ ಅನ್ಸ್ತಾ ಇವಾಗ ಅವಳು ಕೊಟ್ಟಿದ್ದು ನಾನು. ಹಂಗಾರೆ ನೀನು ವ್ಯಾಲಿಡ್ ರೀಸನ್ ಅಂತ ಗೊತ್ತಿಲ್ಲದೆ ನಿಲ್ಸ್ತಾ?
ಅದು ವ್ಯಾಲಿಡ್ ರೀಸನ್ ಅಲ್ಲ ಅಂತ ನನಗೆ ಗೊತ್ತು. ಮತ್ತೆ ನಾಮಿನೇಷನ್ ನೀನು ಸರಿಯಾಗಿ ಇದನ್ನ ಥಿಂಕ್ ಸ್ಮಾರ್ಟ್ ಮಾಡಬೇಕು. ನಾಮಿನೇಷನ್ ಏನು ಮೇಡಮ್ ರೀಸನ್ಸ್? ಇದೀಗ ಕೇಳಿದ್ಲು ಕಾವ್ಯ ಅವನಿಗೆ, ಅದನ್ನು ಕೇಳ್ತಾ ಇತ್ತು, ಯಾಕೆ ನನ್ನನ್ನು ನೀನು ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ದೆ ಅಂದರೆ ಅದು ಸ್ಟ್ರಾಟಜಿ ಅಂತೆ. ಅಂದರೆ ಈ ವಾಂಟೆಡ್ ಯು ಟು ಗೆಟ್ ನಾಮಿನೇಟೆಡ್. ಸೊ ಕಾವ್ಯ ಅಲ್ಲಿ ಬಂದಾಗ ಕಾವ್ಯ ಒಂದು ಆಬ್ವಿಯಸ್ಲಿ ಅವ್ನು ನೋಡಿಯಲ್ಲ. ಸೊ ದಟ್ ವಾಸ್ ಯು, ದಟ್ಸ್ ವಾಟ್ ಈಸ್ ಸೇಯಿಂಗ್. ನೋಡಿ ಎಷ್ಟು ತಲೆ ಇದು ಹೇಳಿ, ಇದು ನನ್ನ ಕಣ್ಮುಂದೆ ನಮ್ಗೆ ಅಷ್ಟೆಲ್ಲ ತಲೆ ಓಡಲ್ಲ. ಅಂದರೆ ತನುಷಂಗ ಕರೆಕ್ಟ್ ಆಟ ಆಡ್ತಾರೆ, ಕರೆಕ್ಟಾಗಿ ಈಗ ಗಿಲ್ಲಿದು ಪಾಯಿಂಟ್ ಯಾಕೆ ಅಲ್ಲಿ ತಗೊಂಡ ಅಂದರೆ ನಂದು ವಿಷಯದಲ್ಲಿ ಗಿಲ್ಲಿನ ಇಂಪ್ರೆಸ್ ಮಾಡಬೇಕು. ಅವನ ವಿಷಯ ಅಂದಾಗ ಅವ್ನು ಯಾರು ಮೀ. ಸೊ ಈಗ ಧನುಷ್ ನನ್ನನ್ನು ನಾಮಿನೇಟ್ ಬರ್ದಲ್ಲಿ ಗಿಲ್ಲಿನ ಕಾವ್ಯನ ಅವನ್ನೇ ನಾಶ ಮಾಡ್ಕೊಂಡ. ಹೌದು, ಕರೆಕ್ಟ್. ಹೌದು, ಈಗ ಗಿಲ್ಲಿ ವ್ಯಕ್ತಿತ್ವ ಏನು ಅನ್ನೋದು 3-4 ಸಲ ಪ್ರೂವ್ ಆಯಿತು. ಅವನು ಏನು ಅಂತ ಪ್ರೂವ್ ಆಯಿತು, ಕಾವ್ಯದು ಏನು ಅಂತ ಆಗಬೇಕು. ಅವನು ಇದು ಮಾಡಲಿಲ್ಲ. ನಮಗೆ ಭಾಳ ಸಂತೋಷ ಇದೆ ಅಲ್ವಾ? ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನನಗೆ ತುಂಬ ಆಶ್ಚರ್ಯ ಆಗೋ ವ್ಯಕ್ತಿಗಳಲ್ಲಿ ಕಾವ್ಯ ಒಬ್ಳು. ಐ ಡೋಂಟ್ ನೋ, ಶ್ಯಾಡೋ ಪ್ರೊಟೆಕ್ಟಿಂಗ್ ಇದಾರಲ್ಲ, ಎಷ್ಟು ಶ್ಯಾಡೋ ಮಾಡ್ತೀರಾ? ಇದೊಂದು ಗುಂಪಾಗೋಗಿದೆ. ಗಿಲ್ಲಿ, ಕಾವ್ಯ, ಸ್ಪಂದನ, ಧನು 4 ಜನ ಒಂದು ಗುಂಪು. ಪಾಪ ಮಾಳುನ ಮಧ್ಯಕ್ಕೆ ಹಾಕೊಂಡು ಹಾಳು ಮಾಡೋದು ಅಲ್ವಾ? ಇಲ್ಲಿ ಒಂಟಿಯಾಗಿ ಆಡ್ತಿರೋದು ನಾವುಗಳೇ. ಈಗ ರಕ್ಷಿತಾ ಬಿಡಿ, ರಘುವತ್ರ ಹೇಳಿದ್ದು ನೀವು ಸರಿ ಹೇಳಿದ್ರು, ಅದನ್ನೇ ಹೇಳಿದ್ದು. ನಾನು ಇನ್ನೊಬ್ಬರ ಹೆಸರು ತಗೊಂಡು ಅದಕ್ಕೊಂದು ಸೂಕ್ತ ಕಾರಣ ಕೊಟ್ಟು ಧ್ರುವಂತ ತಗೊಂಡಿರ ಅವ್ನು ತಗೊಂಡ್ಬಿಟ್ರೆ ಗಿಲ್ಲಿ. ಸೊ ನಿಮ್ಗೆ ಗೊತ್ತಿತ್ತು ಅಲ್ಲ ಹೆಂಗಿದ್ರು ಧ್ರುವಂತೆ ಹೋಗೋದು ಅಂತ. ನನ್ನ ರೀಸನ್ ಚೆನ್ನಾಗಿ ಹೇಳ್ಬಿಟ್ಟಿದ್ರಿ ಇವಾಗ ಕಾವ್ಯ. ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಯಾರಿಗೆ ಗೊತ್ತು? ಕೆಲವೆಲ್ಲ ರಕ್ಷಿತಾ ನನಗೆ ಹೇಳುವಾಗ ಸರಿ ಹೇಳ್ತಾಳೆ ಅವಳು ಕರೆಕ್ಟ್ ಹೇಳ್ತಾಳೆ, ಅದು ಕರೆಕ್ಟಾಗಿ ಹೇಳಕ್ ಬರ್ತಿಲ್ಲ. ಕಾವ್ಯನ ಬಗ್ಗೆ, ಸ್ಪಂದನ ಬಗ್ಗೆ ಕರೆಕ್ಟಾಗಿ ಹೇಳ್ತಾಳೆ. ಅವಳು ನನ್ನ ಜೊತೆ ಇದ್ದಿದ್ರೆ ಕರೆಕ್ಟಾಗಿ ಹೇಳ್ಕೊಡ್ತಿದ್ದಾಳೆ. ಅವಳು ಇರೋದೇ, ಅವಳು ಆಗ ಮಾಡಿದ್ದೇ ತಪ್ಪದು. ರಾಂಗ್ ಸರ್ಕಲ್ಗೆ ಹೋಗಿ ರಾಂಗ್ ಏನೋ ಮಾಡಕ್ಕೆ ಹೋಗಿ. ಬಟ್ ಅವಳೀಗ ಗಿಲ್ಲಿ, ರಘುವನ್ನ ಬಿಟ್ಟು ಅವಳಿಗೆ ಅರಿವಾಗುತ್ತೆ. ನೋಡಿ, ಒಂದು ದೊಡ್ಡ ಹಾರ್ಟ್ ಬ್ರೇಕ್ ಇದೆ. ಆಗತ್ತೆ ಆಗಲಿ. ಅವಳಿಗೆ ಒಂದು ದೊಡ್ಡ ಹಾರ್ಟ್ ಬ್ರೇಕ್ ಇದೆ. ಆಗಲಿ. ಮಧ್ಯರಾತ್ರಿ 12:10. ಇದು ಬಿಗ್ ಬಾಸ್. ಈ ಸುತ್ತು ಈ ವಾರದ ನಾಮಿನೇಷನ್ ಚಟುವಟಿಕೆಯ ಕಡೆಯ ಸುತ್ತಾಗಿರುತ್ತದೆ. ಬಿಗ್ ಬಾಸ್ ಕೊನೆಯ ಸುತ್ತಲೂ ಕೂಡ ರಕ್ಷಿತಾ ಅವರು ಬಾವುಟನ ತಗೊಂಡಿದ್ದಾರೆ. ನಾನು ಫಸ್ಟ್ ಹೆಸರು ಕಾವ್ಯದು ತಗೊಳ್ತೀನಿ. ಸೆಕೆಂಡ್ ಹೆಸರು ನಾನು ಧನುಷ್ ಅಣ್ಣನ ತಗೊಳ್ತೀನಿ. ಕಾವ್ಯ ಅವರೇ, ನಾನು 1 ಸತಿ ಹೇಳಿದ್ದೀನಿ, 2ನೇ ಸತಿ ಹೇಳಿದ್ದೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂದರೆ ಜಸ್ಟ್ ಒಂದೇ ವಿಷಯದಲ್ಲಿ ಒಂದು ಮುಂಚೆ ಆಗಲಿ, 2ನೇ ವಿಷಯದಲ್ಲಿ ಮುಂಚೆ ಆಗಲಿ ಅಂತ ಅಲ್ಲ. ಎಲ್ಲ ಕ್ವಾಲಿಟೀಸ್ ಇರಬೇಕು ಆ ಕಂಟೆಸ್ಟೆಂಟಲ್ಲಿ. ಓಕೆ, ಎಲ್ಲ ಕ್ವಾಲಿಟೀಸ್ ನಿಮ್ಮ ಒಂದು ಗುಣದಲ್ಲಿ ಹೇಳ್ತೀನಿ ನಾನು. ಗುಣ ಇವತ್ತು ರೀಸೆಂಟಾಗಿ ನಾನು ಧನುಷ್ ಅಣ್ಣ ಮತ್ತು ರಾಶಿಕಾದು ತಗೊಳ್ತೀನಿ. ರಾಶಿಕಾ ಗೊತ್ತುಂಟು 4th ಅವರು ಅಂತ. ಬಟ್ ಅವ್ರದ್ದು ಮುಂಚೆ ಅವರು ಹೇಳಿದ್ದಾರೆ, ಅವರು ಟಾಯ್ಲೆಟಲ್ಲಿ ಹೋದ್ರು, ನನಗೆ ಗೊತ್ತಿರಲಿಲ್ಲ. ನೀವು ಜಸ್ಟ್ ಅಲ್ಲಿ ಬಂದು ಕಿಚ್ಚಾಡಿದ್ರು. ಓಕೆ, ಪೇಷನ್ಸ್ ಇರಲಿಲ್ಲ. ನೀನಾದ್ಮೇಲೆ ಸ್ಪಂದನ ಆದ್ಮೇಲೆ ರಾಶಿ ಅಂತ ಇರುತ್ತೆ ನನ್ನ ತಲೆಯಲ್ಲಿ. ಧನುನು ಇರ್ತಾನೆ ಅಂತ ಹೇಳ್ತಾರೆ. ಧನು ಇದಾನ ಇಲ್ವಾ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ? ತಿಳ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ದೆ ಅಲ್ವಾ? 1 ನಿಮಿಷ. ನನಗೆ ತಿಳ್ಕೊಂಡು ಮಾತಾಡೋದಕ್ಕೆ ಸಿಚುಯೇಷನ್ ಆಲ್ರೆಡಿ ಏನೋ ಕ್ರಿಯೇಟ್ ಆಗಿ ಜಗಳ ಆಗಿರ್ಲಿಲ್ಲ. ಅವ್ನು ಬಂದು ಹೇಳ್ತಾನೆ ನನಗೆ, ನಾನು ಹೋಗ್ಬೇಕು ಅಂತ ಹೇಳಿದ್ದೆ, ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ. ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಆಯ್ತು, ಓಕೆ ಫೈನ್. ನೀವು ಹೇಳ್ತೀರಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ಆಕ್ಟಿವ್ ಇಲ್ಲ, ರೈಟ್ ಡಿಸಿಷನ್ ತಗೊಳ್ಬೇಕು, ಒಂದು ಇದೇ ಮಾಡಬೇಕು. ನಾನು ಹೇಳ್ತೀನಿ, ನಿಮ್ಗಿಂತ ನಾನು ಸ್ವಲ್ಪ ಕೂಡ ನಾನು ಬೆಟರ್ ಇದ್ದೀನಿ ಅಂತ ಅನ್ಸುತ್ತೆ ನನಗೆ. ಆಕ್ಚುಲಿ ಕಾಂಪಿಟೇಟರ್ ಅಂತ ಫೈರ್ ನಿಮ್ಮಲ್ಲಿ ಕಾಣಿಸ್ಲಿಲ್ಲ. ಇವಾಗ ಫೈರ್ ಐ ಡೋಂಟ್ ನೋ ಏನು ಅಂತ. ಆದರೆ ನನ್ನ ಪರ್ಸ್ನಾಲಿಟಿ ಅದಲ್ಲ. ಬಿಕಾಸ್ ಇಲ್ಲಿ ಎಲ್ರಿಗೂ ಅವ್ರದ್ದೇ ಆದಂಥ ಐಡೆಂಟಿಟಿ ಇದೆ, ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಪರ್ಸ್ನಾಲಿಟಿ ಇದೆ. ತೀರಾ ಒಂದು ಯಾವುದೋ ಒಂದು ಒಟ್ಟಿನಲ್ಲಿ ನೀನು ಹೆಂಗಾದ್ರೂ ಸರಿ ನೀನು ಮಾಡ್ಬಿಡ್ಬೇಕು ಅನ್ನೋದಕ್ಕೊಂದು ಕಾರಣಗಳು ಹೇಳ್ತಿದ್ಯಲ್ಲ. 3 ರೌಂಡ್ಸಲ್ಲೂ ಕೊಟ್ಟಿಯಲ್ಲ ಡಿಸಿಷನ್ಸು, ಅದನ್ನ ಎಲ್ಲರೂ ನೋಡ್ತಿದ್ದಾರೆ. ಅದನ್ನ ಜಸ್ಟಿಫೈ ಮಾಡೋ ಅವಶ್ಯಕತೆ ನನಗಿಲ್ಲ. ಅದೇ ನಿಮ್ಮ ವ್ಯಕ್ತಿತ್ವ, ಬಿಡ್ಬಿಡಿ. ನೀವು ಆಯ್ತು, ಮುಗಿತಾ? ಹಾ, ಮುಗೀತು. ನೆಕ್ಸ್ಟ್
ಧನುಷ್ ಅವ್ರೆ, ನೀವು ಆಟ ಚೆನ್ನಾಗಿ ಆಟ ಆಡ್ತೀರಾ. ಗೇಮ್ ಬಿಟ್ಟಿ ನನ್ಗೆ ಎಲ್ಲೋ ನೀವು ಅಷ್ಟು ಅಂದ್ರೆ ಕಾನ್ಫಿಡೆಂಟ್ ಆಗಿ ಇಲ್ಲ ನಿಮ್ಮಲ್ಲಿ ಅಂತ ನನ್ಗೆ ಅನ್ಸುತ್ತೆ. ನಿನ್ನೆ ಸ್ಪಂದನ ಮತ್ತೆ ಮಾಲು ಅನ್ನಗೆ ಒಂದು ಚೂಸ್ ಮಾಡ್ಲಿಕ್ಕೆ ಇತ್ತು. ನಿಮ್ಗೆ ಕೂಡ ಗೊತ್ತುಂಟು, ಆಟ ವಿಷಯದಲ್ಲಿ ಆಗ್ಲಿ, ಆಟ ಎಫರ್ಟ್ಸ್ ಅಲ್ಲಿ ಸ್ಪಂದನಕ್ಕಿಂತ ಒಂದು ಬೇಡ ಜಾಸ್ತಿ ನಾನು ಹೇಳಲ್ಲ, ಒಂದು ಎಷ್ಟು ಪರ್ಸೆಂಟೇಜ್ ಅವರು ಮುಂಚೆ ಇದ್ರು, ಹೌದಾ ಇಲ್ವಾ ಆಟದಲ್ಲಿ? ಓಕೆನಾ? ವ್ಯಕ್ತಿತ್ವದಲ್ಲಿ ಕೂಡ ಸ್ಪಂದನಕ್ಕಿಂತ ಮಾಲು ಅನ್ನನ ವ್ಯಕ್ತಿತ್ವ ಅಂದ್ರೆ ಬೆಟರ್ ಅಂತ ನಿಮ್ಗೆ ಗೊತ್ತುಂಟು. ನಿನ್ ಪ್ರಕಾರ ನನಗೆ ಮಾಡು ಫ್ರೆಂಡ್ ಅಲ್ಲ. ಇದಾರೆ ನಿಮ್ ಫ್ರೆಂಡ್, ಕೇಳಿಸ್ಕೊ, ಅವನು ನನ್ನ ಫ್ರೆಂಡೇ ಆಯ್ತಾ, ಸ್ಪಂದನನು ನನ್ನ ಫ್ರೆಂಡೇ, ಇಬ್ರು ಹೋಗೋದು ನನಗೆ ಇಷ್ಟ ಇಲ್ಲ. ನಿನ್ನ ಪ್ರಕಾರ ಮಾಳು ಯಾವಾಗ ನಿಂಗೆ ಟಾಪ್ ಅಂತ ಅನ್ನಿಸ್ತಾನೋ, ನನ್ನ ಪ್ರಕಾರ ಸ್ಪಂದನ ಸ್ವಲ್ಪ ಟಾಪ್ ಅಂತ ಅನ್ನಿಸ್ತಾಳೆ. ಯಾಕಂದ್ರೆ ಅವಳು ಸ್ಟ್ಯಾಂಡ್ ಅವಳು ತಗೊಂತಾ ಇರ್ತಾಳೆ. ಮಾಳು ಕ್ಯಾಪ್ಟನ್ಸಿ ಅಂತ ಬಂದಾಗ ಅವನ ಹೆಸರು ಅವ್ನು ತಗೊಂಡಿಲ್ಲ, ಅದೇ ಸ್ಟ್ಯಾಂಡ್ ಇಲ್ಲಿ. ಇವಾಗ ರಘುವಣ ನನ್ನ ಫಿಸಿಕಲ್ ಬಿಟ್ರೆ ನನ್ನ ಕೈಯಲ್ಲಿ 100% ಕೊಟ್ಟು ಅವರು 100% ಕೊಟ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಕರೆಕ್ಟಾ? ಅವರು ಒಂದು ಕಡೆಯಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂತ ಕನ್ಸಿಡರ್ ಮಾಡಿದೀರಾ? ಓಕೆ, ಇವರು ಒಂದು ಕಡೆಯಲ್ಲಿ ಇವರು ಸ್ಟ್ಯಾಂಡ್ ತಗೊಳ್ತಾರೆ ಅವರ, ಬಟ್ ಎಲ್ಲರದು ಮಿಕ್ಕಿ ಬೇರೆ ಎಲ್ಲ ರೀಸನ್ಸ್ ಅಲ್ಲಿ ಇವ್ರಿಗಿಂತ ಸ್ವಲ್ಪ ದೊಡ್ಡ ಇದಾರಲ್ವಾ ಅವರು. ಬಟ್ ಅದೇ ಒಂದೇ ರೀಸನ್ ಅಲ್ಲಿ ಅವ್ರಿಗೆ ನಿನ್ ಪ್ರಕಾರ ಅವ್ರು ಇದಾರೆ, ನನ್ನ ಪ್ರಕಾರ ಇವ್ರು ಇದಾರೆ. ಮುಗಿತಾ? ಬಿಗ್ ಬಾಸ್, ನನಗೆ ಈ ಒಂದು ವಾದ ಪ್ರತಿವಾದದಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರ ಜೊತೆ ಮಾಡಿದಂಥ ವಾದ ವಿವಾದಕ್ಕಿಂತ ಧನುಷ್ ಅಣ್ಣ ಅವ್ರ ಜೊತೆ ಮಾಡಿದ ವಾದ ವಿವಾದ ಸೂಕ್ತ ಅನ್ನಿಸ್ತು, ಅವ್ರಿಗೆ ಕೊಟ್ಟ ಕಾರಣ ಸೂಕ್ತ ಅನ್ನಿಸ್ತು. ಅದಕ್ಕೆ ನಾನು ಅವ್ರ ಫೋಟೋ ತಗೊಂಡಿದ್ದೀನಿ ಬಿಗ್ ಬಾಸ್. ಇದು ಬಿಗ್ ಬಾಸ್. ಸ್ಪಂದನ, ಅಶ್ವಿನಿ, ರಾಶಿಕಾ, ಧ್ರುವಂತ್ ಹಾಗೂ ಧನುಷ್, ನೀವುಗಳು ಈ ವಾರ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದೀರಿ. ಇಲ್ಲಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಶುಭರಾತ್ರಿ. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಗುಡ್ ನೈಟ್. ಬೇರೆಯವ್ರನ್ನ ಪೋರ್ಟ್ರೇ ಮಾಡೋದು ಆಡೋದು, ಹಾಗಂತ ಇದ್ರೆ ಫ್ಲಾಗ್ ತಗೋಬೇಕಿತ್ತಲ್ವಾ? ಅಷ್ಟು ಯಾಕೆ ಬಾಯಿ ಯಾಕೆ ಕೈ ಕೆಲಸ ಮಾಡಿ ಅಲ್ಲಿ. ಹೌದು, ತುಂಬಾ ಜನ ಮಾಡಿದೀರಾ. ನನ್ನ ಅಭಿಪ್ರಾಯ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ಅಧಿಕಾರ ಇಲ್ಲ ಅಂತ ಹೇಗೆ ಹೇಳ್ತಿದ್ಯಾ? ನೀನ್ ಕೊಡು, ನಿನ್ ರೀಸನ್ ನೀನ್ ಕೊಡು. ಅಧಿಕಾರ ಇಲ್ಲ ಅಂತ ಹೆಂಗ್ ಹೇಳ್ತಿದ್ಯಾ? ನಿನ್ನ ರೀಸನ್ ನೀನ್ ಕೊಡು. ನನಗೆ ನಿನ್ನ ರೀಸನ್ ಇಲ್ಲ. ನಿನ್ನ ಅಭಿಪ್ರಾಯ ನೀನ್ ಹೆಂಗ್ ಕೊಡ್ತೀಯೋ, ಮನೆಯಲ್ಲಿ ನಿನ್ನ ಅಭಿಪ್ರಾಯ ನೀನ್ ಹೆಂಗ್ ಕೊಡ್ತೀಯೋ, ನನ್ನ ಅಭಿಪ್ರಾಯನೂ ನಾನು ಕೊಡ್ಬೋದು. ನಿನ್ನ ಅಭಿಪ್ರಾಯನ ನೀನ್ ಹೆಂಗ್ ಕೊಡ್ತೀಯೋ, ನನ್ನ ಅಭಿಪ್ರಾಯನೂ ನಾನೇ ಕೊಡೋದು. ಈ ಮೊಸರು ವಿಷಯ, ಪ್ಲೇಟ್ ತೊಳೆಯೋ ವಿಷಯ ಎಲ್ಲ ನಾನು ಮಾತಾಡಲ್ಲ. ಮನೇಲಿ ಎಲ್ಲರಿಗೂ ಗೊತ್ತು, ಬಚ್ಚಿಡ್ಕೊಂಡು ತಿನ್ನೋದು ಯಾರು ಅಂತ ಇಡೀ ಮನೆಯವ್ರಿಗೆ ಗೊತ್ತು. ಎಲ್ಲ ನೀವು ನಿಮ್ಮ ಹೊಟ್ಟೆಲಿ ತುಂಬಿರಲ್ವಾ, ಅದಕ್ಕೆ ನಾನು ಸೇಫ್ ಮಾಡ್ತೀನಿ. ತಿನ್ನದಲ್ಲಿ ನನಗೆ ಹೇಳ್ತಾ ಇದ್ಯಾ? ತಿನ್ನದಲ್ಲಿ ನನಗೆ ಹೇಳ್ತಾ ಇದ್ಯಾ? ಒಂದ್ ಚಪಾತಿ ಬಿಟ್ಟು ನಾನು ತಿನ್ನಲ್ಲ. ಮಾಡು ಅಣ್ಣ ಮನೆಗೆ ಹೋಗಕ್ಕೆ ನೀನೇ ಕಾರಣ. ಅವರು ಮಾತಾಡ್ಬೇಕಾಗಿರೋ ಮಾತಾಡ್ಬೇಕಾಗಿರೋ ಜಾಗದಲ್ಲಿ ರಕ್ಷಿತಾ ಮಾತಾಡಿದ್ರೆ ಮಾಡು ಅಣ್ಣನ ಮನೆಗೆ ಕಳಿಸಿದ್ದು. ಅವರು ಎಂತ ಅಂತ ಗೊತ್ತುಂಟು, ಅದಕ್ಕೆ ಬ್ಲಾಕ್ ಮಾಡಿ ಹೋದ್ರು. ಸಾವಕ ಬೇಡ ಅಂತ ಅದಕ್ಕೆ ನಿಮ್ಗೆ ಬ್ಲಾಕ್ ಮಾಡಿ ಹೋದ್ರು. ಮನೆಯಲ್ಲಿ ಬ್ಲಾಕ್ ಮಾಡಿಲ್ಲ, ಇದೇ ಬ್ಲಾಕ್ ಮಾಡಿದ್ರು. ಎಷ್ಟು ಜನನ್ನ ನಾನು ನೋಡ್ತೀನಿ. ಇರ್ಬೇಕಾರೆ ನನ್ ಪಕ್ಕ ಕೂತ್ಕೊಂಡು ವೀಕೆಂಡ್ ಅಲ್ಲಿ ಬೋರ್ಡ್ ಅಲ್ಲಿ ಬರಿಬೇಕಾರೆ ಇದೇ ಜಂಟಿಯಾಗಿ ಮಾಲುವನ್ನ ಜೊತೆಗೆ ಬಂದ್ರು. ಲಾಸ್ಟ್ ಅಲ್ಲಿ ಮಾಲುವನ್ನ ಇವರಿಗೆ ಮನೆಗೆ ಹೋದ್ರು. ಬರ್ದೋಳು ಇವಳೇ ಬರ್ದೋಳು. ಅದ್ರ ಪಕ್ಕ ಕೂತ್ಕೊಂಡು ನಾನೇ ನೋಡಿದೀನಿ ಯಾರ್ಯಾರನ್ನ ಈ ತರ ಬೇರೆಯವ್ರನ್ನ ಬೇರೆ ತರ ಪೋರ್ಟ್ರೇ ಮಾಡಿ ಆಟ ಆಡಕ್ಕೆ ಬರೋದು ಇಲ್ಲ. ಅಂತ ಆಟ ನಾನು ಆಡ್ದೆ ಹೋದ್ರೆ ಐ ಆಮ್ ಹ್ಯಾಪಿ. ಎಸ್, ಆ ತರ ಪೋರ್ಟ್ರೇ ಮಾಡಿನೇ ಆಟ ಆಡ್ಬೇಕು. ಅದೇ ವ್ಯಕ್ತಿತ್ವದ ಆಟ ಅಂದ್ರೆ ಅಂತ ವ್ಯಕ್ತಿತ್ವದ ಆಟದಲ್ಲಿ ನೀನೇ ಗೆಲ್ಲು, ಅದ್ರಲ್ಲಿ ನೀನೇ ಗೆಲ್ತೀಯ ಕೂಡ. ಮಧ್ಯರಾತ್ರಿ 12:45. ಸ್ವಾರ್ಥಿ ಏನೇನ್ ಪಾಸಿಬಲ್ ಆಗಿ ಪೋರ್ಟ್ರೇ ಮಾಡ್ಬೋದು. ಆಮೇಲೆ ಅವಳ ಕಿಚನ್ ಡಿಪಾರ್ಟ್ಮೆಂಟ್ ಇಲ್ದೇ ಇರುವಾಗ ಅವಳನ್ನ ಬಿಡಬೇಡಿ ಯಾರು. ಅವಳು ಪ್ರೀತಿಯಿಂದ ಮಾಡೋದು ಬೇಡ, ಆಮೇಲೆ ನಾನು ಮಾಡ್ತೀನಿ ನೀವು ಯಾರು ಮಾಡಲ್ಲ ಅಂತ ಹೇಳೋದು ಬೇಡ. ಆಮೇಲೆ ನೀನು ಇವಳಿಗೇನು ಮಾಡ್ದೆ ಗೊತ್ತಾ ಕಾವ್ಯನಿಗೆ? ಒಂದೇ ಕೆಲಸ 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 ಕೆಲಸ, ಅದು ಬಿಟ್ರೆ ಇನ್ನೇನು ತಗೊಂಡಿಲ್ಲ. ಕೆಲಸ ಅಂತ
ಅಂತ ಅಲ್ಲ. ಮನೆ ಕೆಲಸ ಅದೇ, ಅದು ಬಿಟ್ರೆ ಇನ್ನೇನು ತಗೊಂಡಿಲ್ಲ. ಬಟ್ ಲಾಸ್ಟ್ ಅಲ್ಲಿ ನಾನು ತಗೊಳ್ಳಿದ್ದೀನಿ ಯಾವ್ದು? ವಾಶ್ರೂಮ್ದ? ವಾಶ್ರೂಮ್ದು ಅಲ್ಲ, ಅದೇ ತಗೊಂಡಿದ್ದು ನೀನು, ವಾಶ್ರೂಮ್ದು, ಸ್ನಾನಕ್ಕೆ ಹೋಗೋದು. ಈಗ ನೀನು ಬೇರೆಯವ್ರಿಗೆಲ್ಲ ಕೊಟ್ಟೆ ನೋಡಿ, ಸ್ಪಂದನಂಗಾಗಿರ್ಬೋದು, ಧನುವಣಂಗಾಗಿರ್ಬೋದು, ರಾಶಿಕ, ಎಲ್ರಿಗೂ ಎಷ್ಟು ಕೊಟ್ಟೆ ನೋಡು ರೀಸನ್ಸು, ಟಾಸ್ಕ್ ಆಗಿರ್ಬೋದು, ಒಳಗಾಗಿರ್ಬೋದು, ಅದು ಇದು ಎಲ್ಲನೂ ಸೇರಿಸ್ಕೊಟ್ಟಾಗುತ್ತಾ. ಕಾವಿನಿಗೆ ನಿನಗೆ ಅಡುಗೆ ಮನೆ ಕೆಲಸ ಬಿಟ್ರು ನಿಂಗೆ ಬೇರೆ ಇದೇ ಬಂದಿಲ್ಲ, ಮೇಜರ್ ಅದೇ. ಮಧ್ಯರಾತ್ರಿ 1:15. ಕಂಪ್ಲೀಟ್ಲಿ ಪರ್ಸನಲ್ ಅಲ್ಲ, ಅವನಂತೂ ಗೊತ್ತಿರೋ ವಿಷಯ ಅಷ್ಟೇ. ಈಗ ಎಲ್ಲರೂ ರಕ್ಷಿತನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ಹಿಂಗಂದೆ, ನೀನು ಹಂಗಂದೆ, ನೀನು ಸ್ವಾರ್ಥಿ ಅಂದೆ, ನೀನು ಇದಂದೆ. ಯಾಕೆ ಗಿರ್ಲಿನ ಹೋಗಿದೆ ಧನು ಪ್ರಶ್ನೆ ಮಾಡ್ತಾರೆ, ಯಾಕೆ ಕೇಳ್ತಾ ಇಲ್ಲ? ಕಾವ್ಯ ನನಗಿಂತ ಹೆಂಗೆ ಅಂತ ಯಾಕೆ ಕೇಳಲಿಲ್ಲ? ವೈ ನೋ ಗಟ್ಸ್? ಗಟ್ಸ್ ಎಲ್ಲಿ? ಪುಕ್ಕಲ್ರು ಒಬ್ರು ಶಾಡದಲ್ಲಿ ಒಬ್ರು ಆಡ್ತಾರೆ, ಇವ್ರಿಗೆ ಎಲ್ಲಿಂದ ಗಟ್ಸ್? ಇವಳು ಹೆಂಗಿಟ್ಟು ಹೊಡೆದ್ಲು ನೋಡಿ ನಮ್ಮ ರಕ್ಷಿತರಂಗೆ ಸೂಪರ್. ಒಂದೊಂದ್ಸರ್ತಿ ಮಾತ್ರ ಈ ಹುಡುಗಿ ಸೂಪರ್ ಮಾತ್ರ, ನಿಜವಾಗ್ಲೂ ಅವಳು ಹೇಳೋದು ಒಂದೊಂದ್ಸರ್ತಿ ಕರೆಕ್ಟೇ ಮ್ಯಾಮ್. ಯಾಕೆ ಗೊತ್ತಾ, ಅವಳು ಇದನ್ನೇ ಹೇಳ್ತಾ ಇದ್ದಿದ್ದು ಎಲ್ಲಿ, ಸೀಕ್ರೆಟ್ ಟಾಸ್ಕ್ ರೂಮಲ್ಲಿ. ನೀವೇನು ಜಸ್ಟಿಸ್ ಮಾಡೋಕ್ಕೆ ನೀವೇನು ದೇವರ, ಇಂಥವ್ರು ಇವ್ರು ಎಂತ ಆಟ ಆಡ್ತಾ ಇದ್ದಾರೆ, ಇವ್ರನ್ನ ಹಿಂಗೆ ಮಾಡಿ ಹೊಡೆದು ಕಳಿಸ್ಬೇಕು ಫಸ್ಟು ಅಂತ. ಮಧ್ಯರಾತ್ರಿ 1:40. ನಿಮ್ಗೇನು ಅನ್ಸುತ್ತೆ ರಘು ಸರ್? ನೆಟ್ ಆಗಬೇಕಾಗಿತ್ತು, ಅವನು ಉಳಿಸ್ತಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಎಷ್ಟೊಂದು ಒಳ್ಳೊಳ್ಳೆ ರೀಸನ್ ಸಖತ್ತಾಗಿ ಹೇಳಿದ್ಲು ಅವಳು. ನಾನು ಜಾಗದಲ್ಲಿ ಅದು ಕೊಟ್ಟೆ. ನಾಮಿನೇಟ್ ಮಾಡೋದು ನಿಜ ಪಾಯಿಂಟ್ ಏನು ಅನ್ಸಲ್ಲ ಕಣೋ ನನಗೆ. ಬಿಕಾಸ್ ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಜನ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ಸೇವ್ ಮಾಡ್ತಿದ್ದಾರೆ ಅಂತ ಖುಷಿ ಆಗುತ್ತೆ. ಈಗ ನಾನು ಒಂದು ಹೇಳ್ತೀನಿ ಕೇಳು, ಸೂಕ್ತ ಕಾರಣ ಅಂದ್ರೆ ಏನು ಗೊತ್ತಾ, ಅದೇ ಹೋದ ವಾರದ ಇನ್ಸಿಡೆಂಟ್, ಫ್ಯಾಮಿಲಿ ಇನ್ಸಿಡೆಂಟಲ್ಲಿ ನಿನ್ನ ಆರಾಮಾಗಿ ಹಿಡಿದಾಕ್ಬೋದಾಗಿತ್ತು. ನಾನೊಬ್ರು ಯಾರಾದರೂ ಒಬ್ರು ಅದನ್ನು ಹೇಳ್ತಾರೆ ಅಂತ. ಹುಡುಗಾಟಿಕೆನ, ಎಲ್ಲದರಲ್ಲೂ ಹುಡುಗಾಟಿಕೆನ. ಆ್ಯಂಡ್ 3 times 3 ಸಲ ಬಂದು ನಿಲ್ಸಿರೋದು, 3 ಸಲನೂ ಸೇವ್ ಮಾಡ್ತಾನೆ ಅಂದರೆ ಹಂಗಾರೆ ಅಲ್ಲಿ ನಿಂತಿರೋ 3 ಜನಕ್ಕಿಂತನೂ ಕೂಡ ಅವಳು ಟಾಪ್ ಪ್ರಯಾರಿಟಿಲಿದ್ದಾಳ. ಅನ್ಸೇ ಇಲ್ಲ. ನೀನು ವಾದ ಮಾಡಿದ್ಬಿಡು, ನಾನು ವಾದ ಮಾಡಿದ್ಬಿಡು, ಅವಳು ಹೇಳಿದ ರೀಸನ್ ಹೇಳು. ನಿನಗೆ ಆಯ್ತು, ಇಬ್ರಿಗೂ ವ್ಯಾಲಿಡ್ ಅಲ್ಲ ಅಂತಾನೆ ಅನ್ಸೋದು. ಕಂಪೇರ್ ಮಾಡೋ ಅವೆರಡರಲ್ಲಿ ನಿಂಗೆ ಯಾವ್ದು ವ್ಯಾಲಿಡ್ ಅನ್ಸುತ್ತೆ. ಆದರೂ ಗಿಲ್ಲಿ ನನ್ನ ಹೆಸರು ತಗೊಂತ ನನಗೆ ಗೊತ್ತು. ಅದನ್ನೇ ನಾನು ಗಿಲ್ಲಿ ಕೇಳಕ್ಕೆ ಹೋಗ್ಲಿಲ್ಲ. ಇವಾಗ ಅದು ಬೆಲ್ಲ ಆದ ತಕ್ಷಣ ಸಂಕ್ಷಿಪ್ತವಾಗಿ ಮುಗಿಸಿ ಅಂತಿತ್ತು ಗೊತ್ತಾ, ನಾನು ಮುಗಿಸೋಷ್ಟ್ರಲ್ಲ ಅವ್ನು ಎದ್ಬಿಟ್ಟಿದ್ದ ಆಲ್ರೆಡಿ, ಮತ್ತೆ ಏನು ವಾದ ಮಾಡಲಿ. ದಿನ 93 ಬೆಳಗ್ಗೆ 10:10. ವೆರಿ ನೈಸ್. ಮಧ್ಯಾಹ್ನ 12:30. ಶುಭ ಮಧ್ಯಾಹ್ನ. ಈ ಸೀಸನ್ನ 14 ವಾರಗಳಲ್ಲಿ ಮನೆ 11 ಬಾರಿ ಕ್ಯಾಪ್ಟನ್ಸಿಗಳನ್ನು ಕಂಡಿದೆ. ಈ ವಾರ ಈ ಮನೆ ಈ ಸೀಸನ್ನ ಕಟ್ಟ ಕಡೆಯ ಕ್ಯಾಪ್ಟನ್ಸಿಯನ್ನು ಕಾಣಲಿದೆ. ಕಳೆದ 11 ವಾರಗಳಲ್ಲಿ ಇಲ್ಲಿರುವ ಪ್ರತಿಯೊಬ್ಬರು ಕ್ಯಾಪ್ಟನ್ ಆಗೋಕ್ಕೆ ಸತತ ಪ್ರಯತ್ನ ಪಟ್ಟಿದ್ದೀರಿ. ಆದರೆ ಈ ವಾರ ನಿಮ್ಮ ಕಟ್ಟ ಕಡೆಯ ಪ್ರಯತ್ನದಲ್ಲಿ ಒಂದು ವಿಶೇಷತೆ ಇದೆ. ಈ ವಾರ ಆಯ್ಕೆಯಾಗುವ ಕಟ್ಟ ಕಡೆಯ ಕ್ಯಾಪ್ಟನ್ ಈ ಒಂದು ವಾರ ಮನೆಯಲ್ಲಿ ಉಳಿಯಲು ಯಶಸ್ವಿಯಾದರೆ ಈ ಕಟ್ಟ ಕಡೆಯ ಕ್ಯಾಪ್ಟನ್ ಫಿನಾಲೆ ವಾರದ ಹೆಬ್ಬಾಗಿಲನ್ನು ತಲುಪುವ ಈ ಸೀಸನ್ನ ಮೊದಲ ಸದಸ್ಯ ಎಂಬ ಗರಿಮೆಯನ್ನು ಪಡೆದುಕೊಳ್ಳುತ್ತಾರೆ. ಅಂತೆಯೇ
ನಿಮ್ಮ ಪೈಕಿ ಈ ವಾರ ಈ ಮನೆಯ ಈ ಸೀಸನ್ನ ಕಟ್ಟ ಕಡೆಯ ಕ್ಯಾಪ್ಟನನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ವಾರದ ಟಾಸ್ಕ್ಗಳನ್ನು ರೂಪಿಸಲಾಗಿವೆ. ಎಲ್ಲರಿಗೂ ಶುಭವಾಗಲಿ. ನಿಷ್ಕ್ರಮಿಸಬಹುದು. ಮಧ್ಯಾಹ್ನ 12:35. ಒಂದು ಫಸ್ಟ್ ಕ್ಯಾಪ್ಟನ್ಶಿಪ್ ಇದ್ರು, ಇವತ್ತೇ ಲಾಸ್ಟ್ ಕ್ಯಾಪ್ಟನ್ಶಿಪ್. ಅಂದರೆ ಈ ಮನೆಗೆ ಅಂದರೆ ಲಾಸ್ಟ್, ಈ ಮನೆಗೆ ಲಾಸ್ಟ್ ಕ್ಯಾಪ್ಟನ್ ಒಂದು, ಆ್ಯಂಡ್ ಯು ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟು ಫಿನಾಲೆ. ಓಕೆ ಫೈನ್, ಎರಡು ಬಟ್ ಮೂರನೇ ಎಂತ ಅಂದರೆ ನೋಡಿ, ಇದೇ ಲಾಸ್ಟ್ ಕ್ಯಾಪ್ಟನ್ ಅಲ್ವಾ? ಥ್ಯಾಂಕ್ ಯು ಧನು. ನಿಜವಾಗ್ಲೂ ಹೇಳ್ತಾ ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಟ್ಟ ಕಡೆಯ ಅಂತ ಅಂದ್ರೆ ಸೊ ಇನ್ನ ವಾರಗಳು ಕ್ಯಾಪ್ಟನ್ ಇನ್ನೆರಡು ವಾರಕ್ಕೂ ಅಂದ್ರೆ ಅವರು ಟಿಕೆಟ್ ಫಿನಾಲೆ ಅಂತ ಮಾಡ್ತಾರೆ ಗೊತ್ತಾ? ವಾರಕ್ಕೆ ಅಂದ್ರೆ 16th ವೀಕ್ ಕ್ಯಾಪ್ಟನ್ಸಿ ಇರಲ್ಲ, ಬಟ್ ಅದೇ ಹೇಳ್ತಾರೆ ಡೈರೆಕ್ಟ್ ಫಿನಾಲೆ ಅಂತ. ಅಂದ್ರೆ ಕರೆಕ್ಟಾಗಿ ಅವ್ರು ಇನ್ 3 ವೀಕ್ಸ್ ಇದೆ ಅಂತ ಹೇಳಿಲ್ಲ. ಕಟ್ಟ ಕಡೆ ಅಂದ್ರೆ ನಾವೇ ಅರ್ಥ ಮಾಡ್ಕೊಳ್ಬೇಕು ಇನ್ 2 ವೀಕ್ಸ್ ಇದೆ ಅಂತ. ಆಲ್ಮೋಸ್ಟ್ ಈ ಮನೆ ಜರ್ನಿ ಮುಗಿತಾ ಇದೆ. ಲವ್ ಯು. ಅಯ್ಯೋ ನಂತರನೇ ಎಲ್ಲದಕ್ಕೂ ಅಳ್ತೀಯ. ಡೋಂಟ್ ಕ್ರೈ. ಆದರೂ ಕೂಡ ಅಂದರೆ ಬಿಗ್ ಬಾಸ್ ಫಸ್ಟ್ ಡೇಯಿಂದ ಕ್ಯಾಪ್ಟನ್ ಮಾಡಿ ಬರ್ತಾ ಇದ್ರು. ಓಕೆ, ಮೇ ಬಿ ಇಟ್ ಈಸ್ ಅ ಲಾಸ್ಟ್ ಕ್ಯಾಪ್ಟನ್. ಓಕೆ, ಬಟ್ ಅಂದರೆ ನೆಕ್ಸ್ಟ್ ನಮ್ಮ ಈ ಮನೆಯಲ್ಲಿ ಇದೇನೇ ಇರಲ್ಲ ಅಲ್ವಾ? ಆಲ್ಮೋಸ್ಟ್ ದ ಜರ್ನಿ ಎಂಡ್ ಆಗ್ತಿದೆ, ಬಟ್ ಇಟ್ಸ್ ನೈಸ್ ಅಲ್ಲ ದ ಜರ್ನಿ ವಾಸ್ ಬ್ಯೂಟಿಫುಲ್ ಅಲ್ವಾ? ಹಾಂ, ದ ಜರ್ನಿ ವಾಸ್ ಬ್ಯೂಟಿಫುಲ್. ದ ಜರ್ನಿ ಇಸ್ ಸ್ಟಿಲ್ ಬ್ಯೂಟಿಫುಲ್. ಹೌದು. ಥ್ಯಾಂಕ್ ಯು ಬ್ರೋ. ನಿಮ್ಗೂ ಒಳ್ಳೇದಾಗಲಿ. ನೋಟದಲ್ಲಿ ಒಳ್ಳೇದಾಗಲಿ ನಿಮ್ಗೂ. ಥ್ಯಾಂಕ್ ಯು. ಯಪ್ಪ ನೆನೆಸ್ಕೊಂಡ್ರೆ ಡಗಡಗ ಅಂತದಲ್ಲಪ್ಪ ಮೈ. ಯಾರಾಯ್ತಾರೋ ಏನೋ. ಮಧ್ಯಾಹ್ನ 1:35. ಈಗ ಬಿಗ್ ಬಾಸ್ ಸೀಸನ್ 12ರ ಕಟ್ಟ ಕಡೆಯ ಕ್ಯಾಪ್ಟನ್ಸಿಯ ವಾರದ ಟಾಸ್ಕ್ಗೆ ಚಾಲ್ತಿ ನೀಡುವ ಸಮಯ. ಅಂತೆಯೇ ಇದರ ಪ್ರಯುಕ್ತ ಈ ವಾರದ ಕ್ಯಾಪ್ಟನ್ಸಿಯ ಅಡ್ವಾಂಟೇಜ್ ಆಗಿ ಮನೆಯ ಕ್ಯಾಪ್ಟನ್ ಗಿಲ್ಲಿ ಬಿಗ್ ಬಾಸ್ ಈ ವಾರ ನಿಮ್ಮನ್ನು ಈ ಮನೆಯ ರಾಜ ಎಂದು ಬಿಗ್ ಬಾಸ್ ಘೋಷಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯ ರಾಜ ಗಿಲ್ಲಿ ಬಿಗ್ ಬಾಸ್ ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ನಿಮ್ಮ ಸ್ಥಾನವನ್ನು ಈಗಾಗಲೇ ಖಚಿತಪಡಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾನಾ? ಈಗ ಮನೆಯ ರಾಜ ಗಿಲ್ಲಿ ಬಿಗ್ ಬಾಸ್ ನಿಮಗೆ ವಾರದ ಟಾಸ್ಕ್ನಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸಲು ಜೊತೆಗಾರ್ತಿಯಾಗಿ ರಾಣಿಯ ಅವಶ್ಯಕತೆ ಇದೆ. ಬಿಗ್ ಬಾಸ್ ಈ ವಾರ ಎಲ್ಲ ಪ್ರಮುಖ ನಿರ್ಧಾರಗಳು ನಿಮ್ಮಿಬ್ಬರದ್ದೇ ಆಗಿರುತ್ತದೆ. ಬಿಗ್ ಬಾಸ್ ಹಾಗೂ ರಾಣಿಯೂ ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ನೇರವಾಗಿ ಪ್ರವೇಶ ಪಡೆಯುತ್ತಾರೆ. ಬಿಗ್ ಬಾಸ್ ಹಾಗಾಗಿ ಮನೆಯ ರಾಜ ಗಿಲ್ಲಿ ಬಿಗ್ ಬಾಸ್ ನಿಮ್ಮ ಜೊತೆ ರಾಣಿಯಾಗಿ ಮನೆಯ ಸದಸ್ಯರ ಜೊತೆಗೆ ಪೈಪೋಟಿ ನಡೆಸಲಾಗದಂಥ ಟಾಸ್ಕ್ಗಳನ್ನು ಗೆದ್ದು ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಅಸಮರ್ಥರಾದಂಥ ಒಬ್ಬ ಮಹಿಳಾ ಸದಸ್ಯೆಯನ್ನು ನೀವು ಈ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡಬೇಕು. ನಿಮ್ಮ ಆಯ್ಕೆಯ ರಾಣಿಯನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಘೋಷಿಸಿ. ಅವ್ರ ಮಾತಿನ ಮೇಲೆ ಅವ್ರು ನಿಲ್ಬೇಕಲ್ವಾ? ನೆನ್ನೆ ಹೇಳಿದ್ರಲ್ವಾ ನಾವು ಟಾಸ್ಕ್ ಆಡೋದು ಅಸಮರ್ಥರು. ಹಿಂಗೆ ಇಟ್ಟಬಿಟ್ರು ಕೃಷ್ಣ ಹೇಗೆ ನಿಲ್ತಾರೆ ಅನ್ನೋದೇ ಮುಖ್ಯ. ಬರೀ ಟಚಾಕ್ ಮಾಡ್ಬಿಟ್ರಲ್ಲ ಇವತ್ತು. ಎಲ್ಲಕ್ಕಾಗಲ್ಲ. ವೀಕ್ ಕಂಟೆಂಡರು ಅವ್ರು ರಾಣಿ ಆಗ್ಬೇಕು, ಅಸಮರ್ಥರು. ಹೌದು, ಅವ್ರು ನಿಮ್ಮ ಜೊತೆ ಕ್ಯಾಪ್ಟನ್ಸಿ ರೇಸಿಗೆ ಡೈರೆಕ್ಟ್ ಆಗಿರ್ತಾರೆ. ಅದೊಂದಾ ಹೋಗತ್ತೆ. ಹೌದು, ನನ್ನ ಮಾತು ಮೇಲೆ ನಾನು ನಿಂತ್ಕೋತೀನಿ. ನೆನ್ನೆನೂ ಇದೇ ಹೇಳಿದ್ದೆ, ಇವತ್ತು ಇದೇ ಹೇಳ್ತೀನಿ. ಈ ಮನೇಲಿ ವೀಕ್ ಕಂಟೆಂಡರು, ಅಸಮರ್ಥರು, ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿ ಗೆಲ್ಲಕ್ಕಾಗದೆ ಇರುವಂತವ್ರು 5-6-7-8 ಸತಿ ಕ್ಯಾಪ್ಟನ್ಸಿ ರೇಸ್ ಹೋಗಿ ಅಲ್ಲಿ ಗೆಲ್ಲಕ್ಕಾಗ್ದೇನೆ, ಆಮೇಲೆ ಫಿನಾಲೆಗೂ 3ನೇ ವಾರದ ಫಿನಾಲೆಗೂ ಹೋಗಿ ಅಲ್ಲೂ ಗೆಲ್ಲಕ್ಕಾಗ್ದೇನೆ ವಾಪಸ್ ಬಂದವರು. 3ನೇ ವಾರದ ಫಿನಾಲೆ ಅಲ್ಲ, ಅಲ್ಲೂ ಗೆಲ್ಲಲ್ಲ. ಅದು ನನಗೆ ಗೊತ್ತು ಕರೆಕ್ಟಾಗಿ. ಈ ಕ್ಯಾಪ್ಟನ್ಸಿ ರೇಸ್ಗೆ ಹೋದ್ರು ಅಲ್ಲೂ ಗೆಲ್ಲಲ್ಲ ಅನ್ನೋ ನಂಬಿಕೆ ನನಗೈತೆ. ಅಸಮರ್ಥರು, ವೀಕ್ ಮೈಂಡೆಡ್, ಗೆಲ್ಲಕ್ಕೆ ಸಾಧ್ಯ ಇಲ್ಲದೆ ಇರುವಂತವ್ರು,
ಕೈಯಲ್ಲಿ ಆಗದೆ ಇರುವಂತವ್ರು ಈ ಮನೇಲಿ ಯಾರು ಒಬ್ರು ಅವ್ರೆ ಅಂದ್ರೆ ಅದು ಅಶ್ವಿನಿ ಮೇಡಮ್ 14ನೇ ವಾರದಕ್ಕೆ ಬಂದಿರೋ ಅಶ್ವಿನಿ ಮೇಡಮ್ ಅವರು ಅವ್ರನ್ನ ರಾಣಿಯಾಗಿ ಇಟ್ಕೋತೀನಿ. ಓ ಥ್ಯಾಂಕ್ ಯು ಗಿಲ್ಲಿ, ಥ್ಯಾಂಕ್ ಯು ಗಿಲ್ಲಿ. ಅದೇ ಕೈಯಲ್ಲಿ ಆಗಲ್ವಲ್ಲ. ಹೌದು ಥ್ಯಾಂಕ್ ಯು. ಕೊಡು ಕೈಯೇ. ಥ್ಯಾಂಕ್ ಯು. ಪಾಪ ಇರ್ಲಿ. ಆಮೇಲೆ ನೀವು ಈ ವಾರ ಗೆದ್ದ ಕ್ಯಾಪ್ಟನ್ ಆದ್ರೂ ನನ್ನಿಂದ ನೆನಪಿರ್ಲಿ. ನನ್ನ ಋಣದಲ್ಲೇ ಕ್ಯಾಪ್ಟನ್ ಆಗೋದು ನೆನಪಿರ್ಲಿ ಈ ವಾರ ಗೆದ್ರುವೆ. ಮನೆಯ ರಾಜ ಗಿಲ್ಲಿಯವರ ಆಯ್ಕೆಯಂತೆ ಅಶ್ವಿನಿ, ನೀವು ಈ ವಾರ ಮನೆಯ ರಾಜ ಗಿಲ್ಲಿಯ ಜೊತೆ ಮನೆಯ ರಾಣಿಯಾಗಿರುತ್ತೀರಿ. ಹಾಗೂ ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ನಿಮ್ಮ ಪ್ರವೇಶವನ್ನು ಖಚಿತಪಡಿಸಿಕೊಂಡಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 1:45. ಮನೆಯವರೆಗೂ ನಾನು ಋಣದಲ್ಲೇ ಇರಬೇಕು, ನಾನು ಋಣದಲ್ಲೇ ಬದುಕಬೇಕು, ನಾನು ಋಣದಲ್ಲೇ ಹೋಗ್ಬೇಕು. ಅವ್ರ ಎಂತ ಅಂದ್ರೆ ಎಂತ ಚೆಕ್ಮೇಟ್ ಇಟ್ರು ನೋಡಿ. ಚಾನ್ಸ್ಗಳು, ಟೇಕ್ ಇಟ್ ಆಸ್ ಅ ಚಾನ್ಸ್. ಯು ಹ್ಯಾವ್ ಪ್ರೂನ್, ಯು ಹ್ಯಾವ್ ಆಲ್ರೆಡಿ ಪ್ರೂನ್. ಹಿ ಮೇಡ್ ಹಿಮ್ಸೆಲ್ಫ್ ಅ ಫೂಲ್. ಅಪರ್ಚುನಿಟಿ ಸುಮ್ಮನೆ ಬರಲ್ಲ, ಬಂದ್ರೆ ಏನೋ ಒಂದು ಅರ್ಥ ಇದೆ. ನೀಟಾಗಿ ಮಾಡಿ, ಫುಲ್ ನಿಮ್ಮ ಮನ್ಸು ಕೊಟ್ಟು ಮಾಡಿ. ಬಟ್ ಚೆನ್ನಾಗಿತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನ. ಬಟ್ ನೈಸ್ ಬಿಗ್ ಬಾಸ್. ಮಾತಿನ ಮೇಲೆ ನಿಂತಿದೆಯಲ್ಲ, ಅದಕ್ಕೆ ನಿನಗೆ ಅಭಿನಂದನೆಗಳು, ಕೋಟಿ ಕೋಟಿ ಪ್ರಣಾಮಗಳು. ನೆನ್ನೆ ಹೇಳಿದ್ಯಾ, ಇದೇ ಡೈಲಾಗ್ ಯೂಸ್ ಮಾಡಿದ್ಯಾ? ಇನ್ನೂ ಹೇಳಿದ್ದ ಜಾಸ್ತಿ. ರಾಜ ರಾಣಿಯಂತೆ ನಾನು ನೀನು, ರಾಣಿ ಮತ್ತೆ ನಾನು ರಾಣಿ. ಇಲ್ಲಿ ನಾನು ಅಷ್ಟೇ. ಹೆಂಗ್ ಕೂತ್ಕೊ ಸೌಂಡ್ ಬಾಯಲ್ಲೂ ಸೌಂಡ್ ಬರ್ತಾ ಇಲ್ವಲ್ಲಪ್ಪ, ಗನ್ನಲ್ಲಿ ಸೌಂಡ್ ಬರಲ್ಲ ಅಂದ್ರೆ. ಎಷ್ಟ್ ಚೆನ್ನಾಗಿದೆ ಹಾಡು. ಬಟ್ ಅವ್ನ್ ರಾಜ ಅಂದ ತಕ್ಷಣ ನನ್ಗೆ ಖುಷಿಯಾಗಿದೆ ಏನಂದ್ರೆ ರಿವರ್ಸ್ ಆಯ್ತಲ್ವಾ. ಇದೇ ಮನೇಲಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿತ್ತು, ಇವಾಗ ಕೊನೆ ಹಂತಕ್ಕೆ ಬಂದಿದೀವಿ. ಹೆಂಗ್ ಟೈಮ್ ಚೇಂಜ್ ಆಯ್ತು ನೋಡು, ಒಂದೇ ತರ ಇರಲ್ಲ. ನಾನು ಇವಡೆ ತಗೊಂತಾನೆ ಅನ್ಕೊಂಡೆ, ಅವ್ರು ಕೊಡಕ್ ಇಷ್ಟ ಇಲ್ಲ, ರಕ್ಷಿತ ತಗೊಂಡ್ಬಿಡ್ತಾನೆ ಅನ್ಕೊಂಡೆ. ನಾನು ಮನಸ್ಸಲ್ಲಿ ರಾಣಿ ತಗೊಂಡಿರೋದು ಕಣ, ವಿಧಿ ಇಲ್ದೇನೆ. ಸೂರ್ಯನ್ಗೂ ಚಂದ್ರನ್ಗೂ ಈಗ ಇಲ್ಲಿ ಇದು ಯಾವ ತರ ಗೊತ್ತಾ, ಇಲ್ಲಿ ಕೇಳ, ಇಲ್ಲಿ ಅದೇನೋ ಪೇರು ಪೇರು ರಾಣಿಗೂ ಅಲ್ಲ ಕಣ, ಇವರಿಬ್ರು ಪೇರೇನೆ ಸೂಪರ್ ಪೇರ್ ಸೊಗಸು. ಇದು ಯಾವ ತರ ಗೊತ್ತಾ, ಕೇಳಿ ಯಾವ ತರ ಇದು ಗೊತ್ತಾ, ಇಷ್ಟ ಹೇಳ್ದೇವ್ರು ಮದುವೆ ಮಾಡ್ತಾರ ಗೊತ್ತಾ ಮನೇಲಿ. ಅವ್ರೊಬ್ಬರನ್ನ ಯಾರೋ ಇಷ್ಟಪಡ್ತಿರ್ತಾರೆ, ಇವ್ರೊಬ್ಬರನ್ನ ಯಾರೋ ಇಷ್ಟಪಡ್ತಿರ್ತಾರೆ. ಬಿಟ್ಬಿಟ್ಟಿದ್ಯಾ ಅಂತೆಲ್ಲ ರೇಗಿಸ್ತಿದ್ರು ನಮ್ಮಮ್ಮ. ಇವತ್ತು ಅತ್ತೆ ಖುಷಿಯಾಗಿ ಮನೆಯಲ್ಲಿ ಮೈಸೂರು ಪಾಕ್ ಅಂತೂ ಇಂತೂ ಕೊನೆಗೆ ಅತ್ತೆ ಮಗಳನ್ನ ರಾಣಿ ಮಾಡ್ಕೋಬಿಟ್ಟ. ಎಲ್ಲಿಂದ ಬಂದು ಎಲ್ಲೆಲ್ಲೋ ಲಿಂಕ್ ಆಯ್ತದ ಹೋಗ. ಮಧ್ಯಾಹ್ನ 2:10. ನಾನೇ ರಾಜ, ನಾನೇ ರಾಣಿ. ಅದು ನನ್ನಿಂದ ಆಗಿರೋ ರಾಣಿ, ನಾನೇ ರಾಣಿ, ವೀಕ್ ರಾಣಿ, ಅಸಮರ್ಥ ರಾಣಿ. ಅಯ್ಯೋ ನಿಮ್ಗೆ ಯಾರ್ಗಾರ ಒಟ್ನಲ್ಲಿ ರಾಣಿ. ಒಪ್ಕೋತಿರಲ್ಲ ತಾನೇ ರಾಣಿ ಪಟ್ಟ. ಒಬ್ಬ ಮೈಗಳ್ಳ, ಒಬ್ಬ ಗುಲಾಮ ಕ್ಯಾಪ್ಟನ್ ಆಗ್ತಾನೆ ಅಂತಾದ್ರೆ ಒಬ್ಬ ಅಸಮರ್ಥರು ರಾಣಿ ಆಗೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಏನ್ ಗೊತ್ತದು, ಬರ್ತಾ ಇದ್ದೀರಿ. ಹಿಂಗೆ ಬರ್ಬೇಕು, ಮುಳ್ಳಿಂದನೇ ತೆಗಿಬೇಕು. ಅಲ್ಲ, ಮುಳ್ಳನ್ನು ಪಿನ್ನಿಂದ ತೆಗಿತಿರುವಿರಿ. ಆಗ್ಲೇ ರಾಣಿಗೊಬ್ಬ ಅಸ್ಟೆಂಟ್ ಹೋಗ್ಬಿಟ್ಟವನಲ್ಲಪ್ಪ. ನಮಗೆ ರಾಜ ಮತ್ತೆ ರಾಣಿಯ ಸೇವೆಯಲ್ಲಿ ಸ್ವರ್ಗವನ್ನು ಪ್ರಾಪ್ತಿ ಮಾಡುವಂತ ಆಸೆ. ಮನೆವರೆಗೂ ಅದ್ರಲ್ಲೇ ಇರು, ನಾನು ಅದರಲ್ಲೇ ಇರ್ತೀನಿ. ಯಾಕೋ 12 ಕಾಣಿಸ್ತಾ ಇಲ್ಲ. ಇಲ್ಲ, ನಮಗೆ ಈ ರೀತಿ ರಾಜ ಆಗಕ್ಕೂ ಇಷ್ಟ ಇಲ್ಲ. ನಮಗೆ ಆ ಸೇವೆಯಲ್ಲೇ, ನಿಮ್ಮ ಸೇವೆಯಲ್ಲೇ, ನಿಮ್ಮ ರೂಮನ್ನು ಗುಡಿಸೋ ಸೇವೆಯಲ್ಲೇ ನಮಗೆ. ಇದು ನೀನು ನಾಮಿನೇಷನ್ ಆಗಿದ್ಯಲ್ವಾ? ಸರಿ. ಹೌದು. ಅಂಗರಕ್ಷಕ ಧ್ರುವಂತವ್ರೆ, ಹೋಗ್ಲಿ ಬಿಡ್ರಿ, ನಿಮ್ ವಯಸ್ಗೂ ನಮ್ ವಯಸ್ಗೂ ತುಂಬಾ ಅಂತರ ಇದೆ. ಹೌದ್ರಿ. ನಾವು ಕ್ಷಮಿಸೋ ಗುಣನ ತುಂಬಾ ಬೇಗ ಕಲ್ತಿದೀವಿ ಜೀವನದಲ್ಲಿ, ಅದಕ್ಕೆ ಇಷ್ಟು ಬೇಗ ಬಂದಿರೋದು ಬಿಗ್ ಬಾಸ್ ಮನೆಗೆ. ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್ ಇನ್ ಎಪಿಸೋಡ್ ಇನ್ 2 hours. Yes, you can't believe it because it's the truth. What is this talk, yeah? What is this talk, yeah? ಮಧ್ಯಾಹ್ನ 2:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿರುವ ವಾರದ ಟಾಸ್ಕ್ನಲ್ಲಿ ಮನೆಯ ರಾಣಿ ಅಶ್ವಿನಿ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲ ಮಹಿಳಾ ಸದಸ್ಯರು ತಮ್ಮ ತಮ್ಮ ನಡುವೆ ಟಾಸ್ಕ್ಗಳನ್ನು ಆಡುತ್ತಾ ಮುಂದಿನ ಟಾಸ್ಕ್ಗೆ ತೇರ್ಗಡೆಗೊಳ್ಳುತ್ತಾ ಕೊನೆಯಲ್ಲಿ ಗೆಲ್ಲುವ ಒಬ್ಬ ಮಹಿಳಾ ಸದಸ್ಯೆ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತಾರೆ. ಆನಂತರ
ಮನೆಯ ರಾಜ ಗಿಲ್ಲಿ ಅವರನ್ನು ಹೊರತುಪಡಿಸಿ ಮನೆಯ ಎಲ್ಲ ಪುರುಷ ಸದಸ್ಯರು ತಮ್ಮ ತಮ್ಮ ನಡುವೆ ಟಾಸ್ಕ್ಗಳನ್ನು ಆಡುತ್ತಾ ಮುಂದಿನ ಟಾಸ್ಕ್ಗೆ ತೇರ್ಗಡೆಗೊಳ್ಳುತ್ತಾ ಕೊನೆಯಲ್ಲಿ ಗೆಲ್ಲುವ ಒಬ್ಬ ಪುರುಷ ಸದಸ್ಯ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗುತ್ತಾರೆ. ಈ ರೀತಿಯಾಗಿ ಆಯ್ಕೆಯಾದ ಇಬ್ಬರು ಸದಸ್ಯರು ಮನೆಯ ರಾಜ ಗಿಲ್ಲಿ ಹಾಗೂ ಮನೆಯ ರಾಣಿ ಅಶ್ವಿನಿ ಅವರ ಜೊತೆ ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಥಾನ ಪಡೆಯುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 3:45. ಹೆಂಗ್ ಗೊತ್ತಿಲ್ಲಪ್ಪ ಆಡಲ್ ನಾವು. ರಾಜ ತುಂಬಾ ಪ್ಯಾತು ಆಗಿದ್ದಾರೆ. ಯಾಕೆ ಪ್ಯಾತು? ನಿನ್ನೆ ಇದ್ದ ಜೋಶ್ ನಿನ್ನೆ ಇದ್ದ ಜೋಶ್ ಯಾಕೆ ಇವತ್ತು ಕಾಣುತ್ತಿಲ್ಲ ನಿಮ್ಮ ರಾಜನಲ್ಲಿ? ಆಮ್ಲೆಟ್ ಬೇಕು ಅಂತ ರಾಣಿನ ಕರ್ತವ್ಯ. ರಾಣಿ ಮಾಡ್ಕೊಂಬರ್ತಾರೆ. ರಾಜನಿಗೆ ಆಮ್ಲೆಟ್ ಬೇಕಂತ ನೋಡಿ. ರಾಜಗೆ ಆಮ್ಲೆಟ್ ಬೇಕು. ಸೊ ರಾಣಿನ ಕರ್ತವ್ಯ. ರಾಣಿ ಯಾವ ಕೆಲಸ ಮಾಡಲ್ಲ. ರಾಜಗೆ ಬೇಜಾರ್ ಮಾಡಬಾರ್ದು. ಇಲ್ಲ, ರಾಜಗೆ ಬೇಜಾರ್ ಮಾಡೋದೇ ರಾಣಿ. ಇದು ಉಲ್ಟಾ. ಇವಾಗನೇ ನನ್ಗೆ ನಿಮ್ಮ ಫ್ಯೂಚರ್ ಕಾಣಿಸ್ತಾ ಉಂಟು. ರಾಜ ಅವರಿಗೆ ಆಮ್ಲೆಟ್ ಬೇಕೆ? ಹೌದು, ಹಾಕಿಸ್ತೀವಿ ಈಗ ಹೊರಗಡೆ ಆಮ್ಲೆಟ್. ಯಾರಿಗೆ ಯಾರು ಹಾಕಿಸ್ತಾರೆ ಅಂತ ನೋಡುವುದೇ. ಹೊರಗಡೆ ಕಾಯುತ್ತಿದೆ ವೇದಿಕೆ. ಸಂಜೆ 4 ಗಂಟೆ. ಕ್ಯಾಪ್ಟನ್ ಆಗಿದ್ದೀನಿ. 13ನೇ ವಾರದಿಂದ ಕ್ಯಾಪ್ಟನ್ ನೀನು. ಅಣ್ಣ ಒಂದು ಹೇಳ್ತೀನಿ ರಘು ಅಣ್ಣ, ನಾನು ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಆಸೆ ಪಟ್ಟೆ, ಆದರೆ ಆಗಕ್ಕಾಗಿಲ್ಲ. ಅದಕ್ಕೆ ನಾನೇ ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ ರಘುವಣ್ಣ, 13ನೇ ವಾರದಿಂದ ನನಗೆ ನಾನೇ ಕ್ಯಾಪ್ಟನ್ನು ರಘುವಣ್ಣ. ಪೂಜೆ ಗೀಜೆ ಮಾಡ್ಕೊಂಡು ಹೆಂಗೋ ಕಾಲ ಕಳೀತಾ ಇದ್ದೀನಿ ರಘುವಣ್ಣ. ಇನ್ನೊಂದು 3 ವಾರ ತಳ್ಳಿಬಿಟ್ಟೆ ರಘುವಣ್ಣ, ಡೈರೆಕ್ಟ್ ಫಿನಾಲೆ ರಘುವಣ್ಣ. ಒಳ್ಳೆ ಪ್ರಯತ್ನ ನೋಡ್ಬೇಕು ರಘುವಣ್ಣ. ಪಡಿ ಅಲ್ಲಲ್ಲ, ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮನ್ನ ಇದು ಮಾಡಕ್ಕೆ. ಎಲ್ಲವೂ ನಿಮ್ಮ ಆಶೀರ್ವಾದ. ಈ ಮನೆಯಲ್ಲಿ ರಘುವಣ್ಣ ಎಲ್ಲರ ಆಶೀರ್ವಾದ ನನಗೆ ಬೇಕು ರಘುವಣ್ಣ. ಆದ್ರೆ ಕ್ಯಾಪ್ಟನ್ ಮಾತ್ರ ನನಗೆ ಆಗಕ್ಕೆ ಇಷ್ಟ ಇಲ್ಲ ರಘುವಣ್ಣ. ಈ ಮನೆಯಲ್ಲಿ ರಘುವಣ್ಣ ನಾನು ಕೆಟ್ಟದಾಗ ನಗ್ತೀನಿ ರಘುವಣ್ಣ, ಅದನ್ನೆಲ್ಲರೂ ತಮಾಷೆ ಮಾಡ್ಕೊಂಡು ನಗ್ತಾರೆ ರಘುವಣ್ಣ. ನಿಮ್ಮ ಯೂನಿವರ್ಸಿಟಿಯಿಂದ ನಾವು ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿದ್ದೀವಿ. ಸ್ಟಾರ್ಟ್ ಆಗುವ ಮುಂಚೆ ರಾಜಗೆ ರಾಣಿ ಮೇಲೆ ಪ್ರೀತಿ ಇವಾಗ ಇಲ್ಲ, ಮನಸ್ಸಿಲ್ಲ. ಬಟ್ ಈ ಟಾಸ್ಕ್ ಮುಗಿಯುವ ಲಾಸ್ಟ್ ಟಾಸ್ಕ್ ಅಲ್ಲಿ ಇವರಿಗೆ ನಿಮ್ಮ ಮೇಲೆ ಮನಸ್ಸು ಬರಲೇಬೇಕು. ಅದೇ ನೀವು ಮಾಡಬೇಕು. ಆಯ್ತು. ರಾಣಿನ ಕರ್ತವ್ಯ ಇಂಪ್ರೆಸ್ ಮಾಡೋದು. 4 ದಿವಸ ಉಂಟು ಇಂಪ್ರೆಸ್ ಮಾಡ್ಲಿಕ್ಕೆ. ಓಕೆ, ಮಾತಾಡ್ತಾರಲ್ಲ, ಮಾತಾಡ್ತಿದ್ರಲ್ಲ, ಯಾವ ಥರ ಕೆಲವು ಜನಕ್ಕೆ ಇದು ಎಂಟರ್ಟೈನಿಂಗ್ ಇರ್ಬೋದಲ್ವಾ? ಈಗ ಧ್ರುವಂತ ಇಮಿಟೇಟ್ ಮಾಡ್ತಿರೋದು ಓವರ್ ಎಕ್ಸ್ಪ್ರೆಸಿವೇ ಎಂಟರ್ಟೈನಿಂಗ್ ಇರ್ಬೋದು. ರಘುವಣ್ಣ ಬನ್ನಿ ರಘುವಣ್ಣ. ಈಗ ಬಂದ್ರು ಇಲ್ಲಿ ನಿಂದು ಹೋಗ್ತಾ ಇದೆ, ಆದ್ರೂ ಪರವಾಗಿಲ್ಲ, ನಾನು ಇದೀನಿ ರಘುವಣ್ಣ. ಫುಲ್ ನಿನ್ನ ಸವಾಸ ಮಾಡಿ ನಾನು ಇಲ್ಲಿ ತಿಂತಾ ಇದ್ದೀನಿ. ರಘುವಣ್ಣನ ವಾಕಿಂಗ್ ಸ್ಟೈಲು ಇಲ್ಲಿ ನಿಂದು ಹೋಗ್ತಿ. ಏನ್ ರಘುವಣ್ಣ ಇದು ವಾಕಿಂಗ್ ಸ್ಟೈಲ್? ಇದೇನ್ ರಘುವಣ್ಣ? ರಘುವಣ್ಣ ನಿಮ್ಮ ವಾಕಿಂಗ್ ಸ್ಟೈಲ್ ನೋಡಿ ರಘುವಣ್ಣ. ಯಾರ್ದು ಅದೇ ರಘುವಣ್ಣ ಇಲ್ಲಿ ತೋಮ್ ನಾಗವಲ್ಲಿ ಸ್ಟೈಲ್ ಅಲ್ಲಿ ಬರ್ತಿರಲ್ಲ ರಘುವಣ್ಣ. ಏನ್ ರಘುವಣ್ಣ ಇದು? ಅಲ್ಲ, ಇದಕ್ಕಿಂತ ಚೆನ್ನಾಗಿದೆಯಲ್ಲ ರಘುವಣ್ಣ. ಅದೇ ಇದೇನು ರಘುವಣ್ಣ? ಯಾವ ಟೈಪ್ ರಘುವಣ್ಣ ಇದು? ಸಂಜೆ 4:45. ಮೊದಲ ಟಾಸ್ಕ್ ಅನ್ನು ಮನೆಯ ಮಹಿಳಾ ಸದಸ್ಯರಾದ ಕಾವ್ಯ, ರಕ್ಷಿತಾ, ರಾಶಿಕಾ ಹಾಗೂ ಸ್ಪಂದನ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ನೀರಿಗೆ ಬಾರೆ ನಾರಿ. ಇದರ ಅನುಸಾರ ಈ ಟಾಸ್ಕ್ 2 ಸುತ್ತುಗಳಲ್ಲಿ ನಡೆಯಲಿದ್ದು, ಮೊದಲ ಸುತ್ತು ಆರಂಭವಾದಾಗ ಗಾರ್ಡನ್ ಏರಿಯಾದಲ್ಲಿ ರಚಿಸಲಾಗಿರುವ ಶವರ್ನಲ್ಲಿ ಕಾಲಕಾಲಕ್ಕೆ ನೀರು ಹರಿಬಿಡಲಾಗುತ್ತದೆ. ಆಗ ಸ್ಪಾಂಜ್ ಹೆಲ್ಮೆಟ್ ಧರಿಸಿರುವ ಎಲ್ಲ ಮಹಿಳಾ ಸದಸ್ಯರು ಶವರ್ ಬಳಿ ತೆರಳಿ ಶವರ್ಗೆ ತಮ್ಮ ತಲೆಯೊಡ್ಡಿ ಹೆಲ್ಮೆಟ್ನಲ್ಲಿ ನೀರು ಸಂಗ್ರಹಿಸಬೇಕು. ನಂತರ ಆ ನೀರನ್ನು ತಮಗೆ ಮೀಸಲಿರುವ ಡಬ್ಬಕ್ಕೆ ವರ್ಗಾಯಿಸಬೇಕು. ಶವರ್ನಲ್ಲಿ ನೀರು ಹರಿಯುವುದು ನಿಂತಾಗ ಆಡುವ ಸದಸ್ಯರು ತಾವು ಡಬ್ಬದಲ್ಲಿ ಸಂಗ್ರಹಿಸಿರುವ ನೀರನ್ನು ಎದುರಾಳಿ ಸದಸ್ಯರು ಹೊರಕ್ಕೆ ಚೆಲ್ಲದಂತೆ ಕಾಪಾಡಿಕೊಳ್ಳಬೇಕು. ಮತ್ತೆ ಶವರ್ನಲ್ಲಿ ನೀರು ಹರಿಯಲು ಆರಂಭಿಸಿದಾಗ ನೀರನ್ನು ಸಂಗ್ರಹಿಸುತ್ತಾ ಟಾಸ್ಕ್ ಮುಂದುವರಿಸಬೇಕು. ಮೊದಲ ಸುತ್ತು ಮುಗಿದಾಗ ತಮಗೆ ಮೀಸಲಿರುವ ಡಬ್ಬದಲ್ಲಿ ಅತಿ ಹೆಚ್ಚು ನೀರು ಹೊಂದಿರುವ ಒಬ್ಬ ಮಹಿಳಾ ಸದಸ್ಯೆ ಮೊದಲ ಸುತ್ತನ್ನು ಗೆದ್ದು ಮುಂದಿನ ಸುತ್ತಿಗೆ ಆಯ್ಕೆಯಾಗುತ್ತಾರೆ. ನಂತರ ಟಾಸ್ಕ್ನ ಉಸ್ತುವಾರಿಗಳಾದ ಮನೆಯ ರಾಜ ಗಿಲ್ಲಿ ಹಾಗೂ ಮನೆಯ ರಾಣಿ ಅಶ್ವಿನಿ
ಮೊದಲ ಸುತ್ತಿನಲ್ಲಿ ಸೋತ 3 ಮಹಿಳಾ ಸದಸ್ಯರ ಪೈಕಿ ಒಮ್ಮತದಿಂದ ತಮ್ಮಿಚ್ಛೆಯ ಒಬ್ಬ ಸದಸ್ಯರನ್ನು ಸೂಕ್ತ ಕಾರಣಗಳನ್ನು ನೀಡಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಆಗ ಸೋತಿರುವ ಉಳಿದ 2 ಸದಸ್ಯರು ಮೊದಲ ಸುತ್ತನ್ನು ಗೆದ್ದು ಸದಸ್ಯೆಯೊಂದಿಗೆ ಮುಂದಿನ ಸುತ್ತನ್ನು ಆಡಲು ತೇರ್ಗಡೆಗೊಳ್ಳುತ್ತಾರೆ. ಎರಡನೇ ಸುತ್ತಿನಲ್ಲಿ ಸೋತ 2 ಪೈಕಿ ಒಮ್ಮತದಿಂದ ತಮ್ಮಿಚ್ಛೆಯ ಒಬ್ಬರನ್ನು ಸೂಕ್ತ ಕಾರಣಗಳನ್ನು ನೀಡಿ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಡಬೇಕು. ಆಗ ಉಳಿಯುವ ಒಬ್ಬ ಸದಸ್ಯೆ ಟಾಸ್ಕ್ ಗೆದ್ದು ಸದಸ್ಯೆಯೊಂದಿಗೆ ಮುಂದಿನ ಟಾಸ್ಕ್ ಆಡಲು ಆಯ್ಕೆಯಾಗುತ್ತಾರೆ. ಸಂಜೆ 5:10. ಮ್ಯಾಮ್ ಒಂದು ಸ್ಟೂಲ್ ಬೇಕು. ನಿಂತು ಕೂತ್ಕ ಸುಮ್ನೆ. ನಾನು ಮಾತಾಡ್ಬೋದು. ಉಸ್ತುವಾರಿ ಹೇಳ್ತಾನೆ ಮಾತಾಡಂಗಿಲ್ಲ. ಮಾತಾಡ್ತೀನಿ. ಉಸ್ತುವಾರಿ ಹೇಳ್ತಾನೆ ಮಾತಾಡಂಗಿಲ್ಲ. 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 ಎಂಜಾಯ್ ಮಾಡ್ತೀನಿ. ನಾನು ಮಾತಾಡ್ತೀನಿ. ಮಾತಾಡಂಗಿಲ್ಲ. ಉಸ್ತುವಾರಿ ಹೇಳ್ತಾನೆ ಮಾತಾಡಂಗಿಲ್ಲ ಅಷ್ಟೇ. ಒಳಗೋಗು. ಕಸ ಗುಡ್ಸೋಗಿ ಒಳಗೋಗ್ಬಿಟ್ಟು ನೀನೇನು ನಾನು ಇಲ್ಲೇ ಮಾತಾಡ್ತೀನಿ. ಏನ್ ಮಾಡ್ತೀಯ ಮಾಡು. ಮಾತಾಡ್ತೀನಿ. ನಿನಗೆ ಏನ್ ಮಾಡಕ್ಕಾಗುತ್ತೆ ಮಾಡು. ನಾನು ಮಾತಾಡ್ತೀನಿ. ಕಿರ್ಚು ಕಿರ್ಚು ಟೈಮ್ ಅದಂತ ಕಿರ್ಚು. ಉರಿತಾ ಇದೆಯಾ ಅಣ್ಣ? ತುಂಬಿ ತುಂಬಿ ಇಲ್ಲ ಅವ್ರು ತುಂಬೆ ಇಲ್ಲ. ಇಲ್ಲ ರಕ್ಷಿತಾ ಗುಡ್ ಐಡಿಯಾ. ಮೇಲೆ ಅದು ತೆಗಿಯಂಗಿಲ್ಲ ತೆಗಿಯಂಗಿಲ್ಲ. ಓಡು ರಕ್ಷಿತಾ ಓಡಬೇಕು. ಓಡೋದು ಹಾಕು. ರಕ್ಷಿತಾ ಓಡಬೇಕು. ತೆಗಿಯಂಗಿಲ್ಲ. ಏನದು? ರಕ್ಷಿತಾ do it. ನೀರು ಹಿಂಡು. ನೀರು ಹಿಂಡು. ನೀರು ಹಿಂಡು. ಹಿಂಡು. ಸ್ಟಾರ್ಟ್ ಮಾಡು ರಕ್ಷಿತಾ. ಅವಳು ಏನಿಲ್ಲ. ರಕ್ಷಿತಾ ಅದು ಇಲ್ಲವ್ರು ಮ್ಯಾಮ್ ಅದು ಮೇಲೆ ಇರೋ ತೆಗ್ದಿದಾರ. ತೆಗಿಯಂಗಿಲ್ಲ ಮ್ಯಾಮ್. ಅದು ಹಾಕೊಳ್ಳಿ ಕಾವ್ಯ. ಅದು ಮೇಲೆ ಬ್ಲೂ ಕಲರ್ ಹಾಕಿ. ಬ್ಲೂ ಕಲರ್ ಹಾಕಿ. ಬ್ಲೂ ಕಲರ್ ಯಾರ ಮಾತು ಕೇಳಂಗಿಲ್ಲ. ಉಸ್ತುವಾರಿ ನಿಮ್ಗೆ ಬೇಕಾದ್ರೆ ತೆಗೀರಿ, ಬೇಡ ಹಂಗೆ ಹಾಕಿ. ಯಾಕೆಂದ್ರೆ ಒಬ್ರು ಆಲ್ರೆಡಿ ತೆಗ್ದಿದ್ದಾರೆ. ರೂಲ್ಸ್ ಅಲ್ಲಿ ಹಾಕಿ ಕಳ್ಸಿದ್ದಾರೆ. ಕೆಲಸ ನೀರ್ ಸ್ಟಾಪ್ ಆಗೋವರೆಗೂ ಒಬ್ಬರು ಬಕೆಟ್ ಒಬ್ಬರು ಮುಟ್ಟಂಗಿಲ್ಲ. ಓ ಶಿಟ್. ಬಕೆಟ್ ಎತ್ತಿಟ್ರಿ ಮೇಲೆ. ಹಿಂದೆ ನಿಂತ್ಕೊಳ್ಳಿ. ಬಕೆಟ್ ಇಡಿ. ಫಸ್ಟ್ ಬಕೆಟ್ ಇಡಿ. ತಗೋಗಿ ಬೇಗ ಬಕೆಟ್ ಇಡ್ರಿ. ಕ್ವಿಕ್. ಉತ್ತರಗಳೇ ನನಗೆ ಕನ್ಫ್ಯೂಷನ್ ಆಗ್ತದೆ. ಇದು ತುಂಬಿಸೋ ಆಟನ ಖಾಲಿ ಮಾಡೋ ಆಟನ? ಇವ್ರಿಗೆಲ್ಲ ಆಟವನ್ನು ಉಲ್ಟಾ ಆಡ್ತಿದ್ರು ಅವರಲ್ಲಿ. ಗುಡ್ಸೋ ಆಟ. ಬೇಗ ಕ್ಲೀನ್ ಕೃಷ್ಣಪ್ಪ ಕೂತ್ಕೋ. ಕ್ಲೀನು ಅವಳು ಓದಿತಾಳೆ. ಅದು ಗೊತ್ತುತ್ತದೆ. ಏನು ಕರಾಟೆ ಬುಕ್. ಸ್ವಿಮ್ಮಿಂಗ್ ಪೂಲಿಂದ ಏನಂತ? ಬನ್ನಿ ಬಕೆಟ್ ಇಡಿ. ಬಕೆಟ್ ಇಡಿ. ಬಕೆಟ್ ಇಡಿ ಫಸ್ಟ್. ಫಸ್ಟ್ ಬಕೆಟ್ ಇಡಿ. ಬಕೆಟ್ ಇಡಿ ಫಸ್ಟ್. ಬಕೆಟ್ ಇಡಿ. ತಲೆಯಲ್ಲಿ ನೀರು ಹಿಂಡ್ಬಿಡಿ.
ಫಸ್ಟ್ ನಿಮ್ಮ ತಲೆಯಲ್ಲಿರೋ ನೀರನ್ನ ಫಸ್ಟ್ ಹೊರಗೆ ತೆಗೀರಿ. ಅವಳು ಆಟ ಆಡ್ತಾ ಇದ್ದಾಳೆ ನೀರಲ್ಲಿ. ಮೇಲೋಗಂಗಿಲ್ಲ ಮೇಲೋಗಂಗಿಲ್ಲ. ವೆರಿ ಗುಡ್. ಏನು ಆಟ ನಾನು ಬಕೆಟ್ಸ್ ಎತ್ತಿಡಿ. ಓಕೆನಾ ರಾಶಿ? ಒಂದ್ಸಲ ಇದು ಹೊಡಿ, ಹಿಂಗೆ ಹೊಡಿ, ಕಾಲೋಡಿ ಹೀಗೆ ಹೊಡಿ. ಫಿಸಿಕಲ್ ಹೌದು, ಬಟ್ ತಪ್ಪು ಅಂತ ನಾವು ಮೇಲೆ ನಿಂತಿರ್ತೀವಿ. ಓಕೆ 5 ನಿಮಿಷ ಆಯ್ತಾ? 5 ನಿಮಿಷ ಆಯ್ತಾ? ಬೇಗ 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 ಬೇಗ. ಯಾರೂ ಬಕೆಟಲ್ಲಿ ನೀರು ಉಳಿಸ್ಕೊಂಡಿಲ್ಲ. ಕ್ವಿಕ್. ರಕ್ಷಿತಾ, ಬಕೆಟಲ್ಲಿ ನೀರಿದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡೋದು. ಬೇರೆಯವ್ರ ಬಕೆಟಲ್ಲಿ ನೀರಿಲ್ಲ, ನಿಮ್ದ್ರಲ್ಲೂ ಇಲ್ಲ ಅಂದರೆ ಕನ್ಸಿಡರೇಷನ್ ಆಗಲ್ಲ ಅದು. ರಕ್ಷಿತಾ, ನಿಮ್ಮ ಬಕೆಟಲ್ಲೂ ನೀರು ಇರಬೇಕು. ಇಲ್ಲ. ಯಥಾ ರಾಜ ತಥಾ ಪ್ರಜಾ. ಇನ್ನು 10 ಸೆಕೆಂಡ್. ಅವ್ನು ಆಟ ಆಡ್ತಿದ್ದಾಳೆ. ಮುಟ್ಟಂಗಿಲ್ಲ ಬಕೆಟು. ಆಟ ಆಡ್ತಿದ್ದಾಳೆ. ಬಜರ್ ಆಯ್ತು. ಮುಗಿತು. ಹಿಂಡಂಗಿಲ್ಲ ಬಜರ್ ಆಯ್ತು. ಪಕ್ಕ ಇಡು. ಒಂದು ನಿಮಿಷ ಅದು ನಿಂತ್ಕೊಳ್ಳಿ. ರಾಶಿಕಾ ಕಾವ್ಯ. ರಾಶಿಕಾದೆ ಬಿಡಿ. ಇಲ್ಲ ಅಲ್ಲಿ ಇಡ್ಬೋದು, ಆ ಟೇಬಲ್ ಇಲ್ಲ ಲೆವೆಲ್ ಸರ್, ಇದೆ. ಸರಿ ಇದೆ. ಇಲ್ಲಿ ರಾಶಿಕಾ ಯಾವ ಟೇಬಲ್? ಒಂದು ನಿಮಿಷ. ಏನು? ಇನ್ನೊಂದು ಟೇಬಲ್ ಮೇಲೆ ಬೇಡ ರಗಿಲಿ. ನೀವು height ಅಲ್ಲಿ ನೋಡಿದಾಗ ಇಲ್ಲಿಂದಾನೇ correct ಕಾಣಿಸ್ತಾ ಅನ್ಸುತ್ತೆ. ಇದೆ. ಯಾರು ಗೊತ್ತು? ಅಲ್ಲ ದಿನ ಇರ್ಬೋದು. ಎಲ್ಲಿ? ಇಲ್ಲ ಕರೆಕ್ಟ್ ಇದೆ. ನಾನು ಅಲ್ಲಿಂದಾನೆ ನೋಡಿದೆ, ದೂರದಿಂದ. ಏನ್ ಮಾಡ್ತಾ ಇಲ್ಲಿಂದ ನೋಡಿ, ಕೂತು ನೋಡಿ ಮ್ಯಾಮ್, ಗೊತ್ತಾಗ ಏನ್ ಪ್ಲಾನಿಂಗ್ ನಿಂದು? ಹಂಗೆ ಕಾಣಿಸುತ್ತೆ ಬ್ರೋ ಅಲ್ಲಿಂದ. ಅಂತ ಇಲ್ಲ ಸರ್, ನಾನು ತುಂಬಿದ್ರೆ ಅವರು ಚಿಕ್ತಾರೆ, ಸೊ ಅದೇ ಕಾಮನ್ ಇತ್ತು. ಸೆಕೆಂಡ್ ತುಂಬಬೇಕಲ್ವಾ, ತುಂಬದೇ ಟಾಸ್ಕ್ ಅಲ್ವಾ. ಇವಾಗ ಅವ್ರೇನಂತ ಗೊತ್ತಾ, ಅದು ನೀನು ಆಡೇ ಇಲ್ಲ ಅಂತ ತೆಗೆದಾಕ್ತಾರೆ. ಗೊತ್ತುಂಟು, ಹಾಕ್ತಾರೆ. ಈ ಒಂದು ಆಟದಲ್ಲಿ ಮೊದಲನೇ ಸುತ್ತಲ್ಲಿ ಬಕೆಟಲ್ಲಿ ಜಾಸ್ತಿ ನೀರು ಕಾಣಿಸ್ತಾ ಇರುವಂಥದ್ದು ಮತ್ತೆ ತುಂಬಿಸಿರೋ ಅಂಥದ್ದು ರಾಶಿಕಾ ಅವರು. ಬಿಗ್ ಬಾಸ್ ನಿಮ್ಗೆ ಯಾರು ಮೈಂಡಲ್ಲಿ ಅವ್ರು ಯಾರ್ಯಾರು ಅವರೇ? ಇಲ್ಲಿ ನಮಗೇನು ಬೇಕು ಉಸ್ತುವಾರಿಗಳಾಗಿ, ನಮಗೆ ನಿಮ್ಮ ಬಕೆಟಲ್ಲಿ ನೀರು ತುಂಬಿರಬೇಕು. ಬಟ್ ರಕ್ಷಿತಾ ಸ್ಟ್ರಾಟಜಿ ಮಾಡಿದ್ಲು, ಬಟ್ ಬಕೆಟಲ್ಲಿ ನೀರು ಇರಲಿಲ್ಲ. ಈಗ ಸ್ಟ್ರಾಟಜಿ ಮಾಡಿದ್ಲು, ಬಕೆಟಲ್ಲಿ ನೀರೇ ಪರಿಗಣನೆಗೆ ತಗೊಳ್ಬೇಕು ನಾವು ಅಂತ ನನಗನ್ಸುತ್ತೆ. ಹೇಳಿ. ನನಗೆ ಈ ಸುತ್ತಲ್ಲಿ ಅನಿಸಿದ್ದು ಸ್ಪಂದನ ಬೇಗ ಈಜಿಯಾಗಿ ಸಿಗಾಕಬಿಡ್ತಿದ್ಲು. ಈಜಿಯಾಗಿ ಸೇವ್ ಮಾಡ್ಕೋಕೆ ಅಷ್ಟು ಪ್ರಯತ್ನ ಪಟ್ಟಿಲ್ಲ ಅನಿಸುತ್ತೆ ಈ ಸುತ್ತಲ್ಲಿ. ಈಗ ರಕ್ಷಿತಾ ಅಟ್ಯಾಕ್ ತುಂಬಿಸ್ತಾ ಇದ್ಲಲ್ವಾ? ತುಂಬಿಸ್ತಾ ಇದ್ಲು, ನೀರಿಲ್ವಲ್ಲ, ಸೇವ್ ಮಾಡ್ಕೊಂಡಿಲ್ವಲ್ಲ. ಅವ್ಳು ಸೇವ್ ಮಾಡ್ಕೊಂಡಿದ್ದು, ಈಗ 3ನೇ ಸ್ಥಾನದಲ್ಲಿರೋದು ಅವಳೇ. 2 ಸಲ ಈಜಿಯಾಗಿ ಸಿಗಾಕಬಿಟ್ಲಲ್ಲ. ಅಲ್ಲಲ್ಲ, ಅದಲ್ಲ ನಾವು ಆಟ ಆಡಬೇಕಾದ್ರೆ, ಬಟ್ ಗೆಲ್ಲೋನು ಒಬ್ಬನೇ. ಸೊ ಹಾಗಾಗಿ 3 ಜನರು ಅಟ್ಲೀಸ್ಟ್ ನೀರನ್ನ ಕನ್ಸಿಡರ್ ಮಾಡಿದ್ದಾರೆ. ಅವರು ಯೋಚನೆ ಮಾಡ್ಬೋದು, ನಮ್ದು ಯಾರು ಮುಟ್ತಾ ಇಲ್ಲ, ನಾವು ಯಾರ್ದು ಮುಟ್ಟೋದು ಬೇಡ ಅಂತ ಫಿಕ್ಸ್ ಆಗ್ಬೋದು. ಪರಸ್ಪರವಾಗಿ ನಾವಿಬ್ರು ಚರ್ಚೆ ಮಾಡಿ ರಕ್ಷಿತಾನ ಹೊರಗಿಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿ ಯಾರು ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಆಟದ ಬರದಲ್ಲಿ, ಅಥವಾ ಆಟನ ಗೆಲ್ಲಬೇಕು, ಇನ್ನೊಬ್ಬರನ್ನ ಸೋಲಿಸಬೇಕು ಅನ್ನೋದು ಪ್ರಮುಖವಾದದ್ದೇ. ಆದರೆ ಅದರ ಜೊತೆಗೆ ಮೂಲ ಆಟ ಅಂತ ತಗೊಂಡಾಗ ನಮ್ಗೆ ಇಲ್ಲಿ ಇದ್ದಿದ್ದೆ ಅಂತಿಮವಾಗಿ ನಾವು ತೀರ್ಮಾನ ಕೊಡಬೇಕಾಗಿರೋದು ಏನು ಅಂದರೆ ಬಕೆಟಲ್ಲಿ ಎಷ್ಟು ನೀರನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು. ಆದರೆ ಅವರು ನೀರನ್ನು ಶೇಖರಣೆ ಮಾಡಿರಲಿಲ್ಲ ಬಕೆಟಲ್ಲಿ. ಅಟ್ ದ ಸೇಮ್ ಟೈಮ್ ಇನ್ನೊಬ್ಬರನ್ನ ನೀರನ್ನು ಅಟ್ಲೀಸ್ಟ್ ಅವ್ರು ಚೆಲ್ಲೋ ಅಂತ ಪ್ರಯತ್ನ ಮಾಡಿದ್ದಿದ್ರೆ ಅವರ ಸ್ಟ್ರಾಟಜಿ ಚೆನ್ನಾಗಿರ್ತಿತ್ತು. ಬಟ್ ಅವ್ರ ನೀರು ಅವರ ಬಕೆಟಲ್ಲಿ ಒಂದು ಸ್ವಲ್ಪನೂ ನೀರು ಉಳಿಸ್ಕೊಳ್ಳದೆ ಇರೋ ಕಾರಣ ರಕ್ಷಿತಾ ಅವರನ್ನು ನಾವು ಈ ಆಟದಿಂದ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ. ಬಿಗ್ ಬಾಸ್ ಸಂಜೆ 5:50. ಇದು ಬಿಗ್ ಬಾಸ್ 2ನೇ ಸುತ್ತಿನ ಆರಂಭಕ್ಕೂ ಮುನ್ನ ಈ ಸುತ್ತಿನಲ್ಲಿ
ಬಿಗ್ ಬಾಸ್ ಈ ಟಾಸ್ಕ್ನಲ್ಲಿ ಒಂದು ಟ್ವಿಸ್ಟ್ ನೀಡುತ್ತಿದ್ದಾರೆ. ಮನೆಯ ರಾಜ ಗಿಲ್ಲಿ ಅವರನ್ನು ಹೊರತುಪಡಿಸಿ ಉಳಿದ ಪುರುಷ ಸದಸ್ಯರು ಕಳಿಸಿಕೊಡಲಾಗುವ ಹೆಲ್ಮೆಟ್ ಧರಿಸಿ ಶವರ್ನಲ್ಲಿ ನೀರು ಹರಿಯುವ ಸಂದರ್ಭದಲ್ಲಿ ಆಡುತ್ತಿರುವ ಮಹಿಳಾ ಸದಸ್ಯರ ಪೈಕಿ ತಮ್ಮಿಚ್ಛೆಯ ಮಹಿಳಾ ಸದಸ್ಯರ ಡಬ್ಬಕ್ಕೆ ತಮ್ಮ ಹೆಲ್ಮೆಟ್ನಿಂದ ನೀರು ತುಂಬಲು ಸಹಾಯ ಮಾಡಬಹುದು. ಆದರೆ ನೆನಪಿರಲಿ, ಎದುರಾಳಿ ಸದಸ್ಯರ ಡಬ್ಬದಿಂದ ನೀರನ್ನು ಹೊರಕ್ಕೆ ಚೆಲ್ಲುವಂತಿಲ್ಲ. ಶುಭವಾಗಲಿ. ನೀವು ಖಾಲಿ ನೀರು ಹಾಕಬೇಕು ಅಷ್ಟೇ. ಹಾ, ನೀವೇ ನೀರು ಹಾಕಬೇಕು. ಬನ್ನಿದ್ರು ಅಂತ ಸಂಜೆ 6:05. ಇದು ಕೊಡಿ, ನಂಗೆ ಸ್ಟೂಲ್ ಬೇಕು. ಇಲ್ಲ ಆಗಲ್ಲ. ರೆಡಿ ರೆಡಿ ರೆಡಿ. ಹೌದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ರಘು ಸರ್, ವೆರಿ ಗುಡ್ ರಘು ಸರ್. ಓಡಿ 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 ಓಡಿ. ಹೋಗಿ 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 ಹೋಗಿ. ಬಟ್ಟೆ ಇಲ್ಲ ಬಟ್ಟೆ ಇಲ್ಲ, ಹಿಂದೆ ಬನ್ನಿ. ಬಟ್ಟೆ ನೀರಾಕ್ತಾ, ಬಟ್ಟೆ ನೀರಾಕ್ತಾ, ಬಟ್ಟೆ ನೀರಾಕ್ತಾ. ನಾನು ನೋಡ್ದೆ, ನಾನು ನೋಡ್ತಾ ಇದ್ದೀನಿ. ಯಾವ ಬಟ್ಟೆ ನೀರು ಹಾಕ್ಲಿಲ್ಲ. ಆಯ್ತು, ಅದು ಅವ್ರವ್ರ ಇಷ್ಟ, ನಿಮ್ಮ ನಿಮ್ಮ ಇಷ್ಟ. ಬೇಗ ಬಕೆಟ್ಗಳನ್ನ ಕಾಪಾಡಿಕೊಳ್ಳೋದು ನಿಮ್ಮ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಬಕೆಟ್ಗಳನ್ನ ಯಾರು ಹುಡುಗರು ಸೈಡಿಗೆ ಬಂದ್ಬಿಡಿ, ಡಿಸ್ಟರ್ಬ್ ಆಗತ್ತೆ ಅವರಿಗೆ. ರಘು ಸರ್ ಸೈಡಲ್ಲಿ ನಿಂತ್ಕೊಳ್ಳಿ. ರಘು ಸರ್ ಬೆಂಚ್ ಮೇಲೆ ಕೂತ್ಕೋಬೇಕು, ಬೆಂಚ್ ಮೇಲೆ ಕೂತ್ಕೋಬೇಕು. ವೆರಿ ಗುಡ್ ಗುಡ್. ಓ ಬಕೆಟ್ ಇಲ್ಲಿರೋ ನೀರಲ್ಲ. ಓಡಿ ಓಡಿ ಬೇಗ ಬಕೆಟ್ ಫಸ್ಟ್ ಇಲ್ಲಿ ಇಡಿ. ನೀವು ಬಕೆಟ್ಗಳನ್ನ ಫಸ್ಟ್ ಕೈಗೆ ತಗೊಳ್ಳಿ. ಇನ್ನು 5 ನಿಮಿಷ ಇದೆ. ಮಾಡು. ಅಟ್ಯಾಕ್. ಚಾವಿಂದು ಚೆಲ್ಲಂಗಿಲ್ಲ, ಚೆಲ್ಲಂಗಿಲ್ಲ, ಚಾವಿಂದು ಚೆಲ್ಲಂಗಿಲ್ಲ. ಗೊತ್ತಾಯ್ತು, ಇಡು ಅಲ್ಲಿ ಇಡು. ಅವ್ರು ಬಿಟ್ಟು ಹೋದ್ರೆ ಹಂಗೆ ತಗೊಳಂಗಿಲ್ಲ. ಬೇರೆಯವ್ರ ಬಕೆಟ್ ಮುಟ್ಟಂಗಿಲ್ಲ. ಹೌದು ಹೌದು, ನಾನು ನೋಡಿದ್ದೀನಲ್ಲ, ಅದಕ್ಕೆ ಅಲ್ವಾ ನಾವು ಉಸ್ತುವಾರಿಗಳು. ಸ್ಟಾಪ್. ಲಾಸ್ಟ್ 30 ಸೆಕೆಂಡ್ಸ್, ಲಾಸ್ಟ್ 30 ಸೆಕೆಂಡ್ಸ್. ಎಷ್ಟು ಉಳಿಸ್ಕೋತೀರಾ ನೀರು ಅದ್ರ ಮೇಲೆ? ಎಸ್, ಬನ್ನಿ ಬನ್ನಿ ಬನ್ನಿ, ಕಮ್ ಇಡೀ ಪಕ್ಕದಲ್ಲಿ ಇಡಿ. ಆರಾಮಾಗಿ ಸೈಡಿಗೆ ಬಂದ್ಬಿಡಿ. ನಿಧಾನ ನಿಧಾನ. ಸ್ವಲ್ಪ ಅನೌನ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಏನು ವಿನ್ ಆಗಿರೋರು ಒಬ್ರು ಹೇಳಿ. ಬಿಗ್ ಬಾಸ್ ಈ ಸುತ್ತಲಿ ಜಾಸ್ತಿ ನೀರನ್ನ ತುಂಬಿಸಿರೋರು ರಾಶಿಕಾ ಅವರು. ತುಂಬಿಸಿ ಕಾಪಾಡ್ಕೊಂಡಿರೋರು
ಅದೇ ಜಾಸ್ತಿ ನೀರನ್ನು ತುಂಬಿಸಿ ಕಾಪಾಡ್ಕೊಂಡಿರೋರು ರಾಶಿಕಾ ಅವರು. ಇನ್ನಿಬ್ರು ಹೇಳ್ಬಿಡಿ ಅರ್ಧ. ಏ ಕರೆಕ್ಟಾಗಿ ಹೇಳ್ಬಿಟ್ಟು ಹೋಗಿಲ್ಲ, ನಂಗೆ ಹೇಳಕ್ ಬಿಡು. ಒಂದ್ ನಿಮಿಷ. ಅದನ್ನ ಯಾಕೆ ಈಗ ನೋಡ್ತಿದ್ಯಾ? ಗಿಲ್ಲಿ ಫಸ್ಟ್ ಯಾರು ಈ ಸುತ್ತನ್ ಗೆದ್ದಿದಾರ ಅದನ್ನ ಅನೌನ್ಸ್ ಮಾಡು, ಆಮೇಲೆ ರಾಶಿಕಾ ಅವರು ಅಂತ ಹೇಳ್ದೆ ತಾನೆ. ಜಾಸ್ತಿ ತುಂಬಿಸಿರೋರು, ಜಾಸ್ತಿ ತುಂಬಿಸಿರೋ ರಾಶಿಕಾ ಮೇಲೆ ಅವರೇ ಗೆದ್ರು ತಾನೆ. ಈ ಸುತ್ತಲ್ಲಿ ಗೆದ್ದಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಮಾಡಿ ಸೆಂಟೆನ್ಸ್ ನ ಹೇಳು. ಹೌದಾ? ಒಂದ್ ನಿಮಿಷ. ಬಿಗ್ ಬಾಸ್, ಈ ಸುತ್ತಲ್ಲಿ ಜಾಸ್ತಿ ನೀರನ್ನು ತುಂಬಿಸಿ ಗೆದ್ದಿರೋರು ರಾಶಿಕಾ ಅವರು. ಇನ್ನಿಬ್ಬರನ್ನ ಇವಾಗ ನೋಡ್ತಾ ಇದೀವಿ. ಇದು ಸ್ಪಂದನಂದು, ಅದು ಪಕ್ಕದಲ್ಲಿ ಇಡಿ. ಸ್ಪಂದನ ಸ್ಪಂದನ. ಒಂದ್ ನಿಮಿಷ. ವೆರಿ ಗುಡ್. ಒಂದ್ ನಿಮಿಷ. ನಮ್ಮೂರ ನ್ಯಾಯ ದೇವರು ನಮ್ಮನೆ ಯಜಮಾನರು, ನಮ್ಮೂರ ನ್ಯಾಯ ದೇವರು ಸ್ಪಂದನದೇ ಜಾಸ್ತಿ ಇರೋದು. ಸ್ಪಂದನದೇ ಜಾಸ್ತಿ ಇರೋದು. ಸರ್ ಬನ್ನಿ ಸರ್, ಕಾಣಿಸ್ತಿದೆ. ಆ ಕಡೆದೇ ನನ್ನ ಅನೌನ್ಸ್ಮೆಂಟ್ ಬೇಡವಾ? ಒಂದ್ ನಿಮಿಷ. ಬೀಳಿಸ್ಬಿಟ್ಟಿಯಾ ಗಿಲ್ಲಿ? ಬಿದ್ದೋಗುತ್ತೆ ಅದು. ಆ ಕಡೆ ಈ ಕಡೆ ಇಟ್ಟಿದ್ಯಾ ಸಪೋರ್ಟ್ಗಿಲ್ಲ? ಯಾವ ತರ ಅವ್ರು ಯಾರಿಗೂ ಕಾಣಿಸ್ತಾ ಇದೆಯಾ ಅಂತ ಎಲ್ಲರಿಗೂ ಕಾಣಿಸ್ತಿರೋದು ನಿನಗೆ ಕಾಣಿಸ್ತಾ ಇಲ್ವಾ? ಗಿಲ್ಲಿ ಗೊತ್ತಾ, ಮಾಳ ನನ್ನ ಮಗು ಅವ್ರಿಗೆ ನಿಂತಿರೋ ಪಾಪ. ಹೌದೌದು. ಇಲ್ ಬಾ ಕಾವ್ಯ, ಇಲ್ ಬಂದ್ ನೋಡಿ, ಇಲ್ಲಿಂದ ಕಾಣುತ್ತೆ. ಎಂತ ಒಂದು ದೃಶ್ಯ, ಎಂತ ಒಂದು ದೃಶ್ಯ. ಇದನ್ನ ಪ್ರಪ್ರಥಮ ಬಾರಿಗೆ ಇಷ್ಟೊಂದು ಟೈಟ್ ಇಷ್ಟು ಕಣ್ಣು ಕಣ್ಣು ಉಸ್ತುವಾರಿಗಳೇ ನೋಡಂಗಿಲ್ಲ ಕಾವ್ಯ, ನೀವು ಉಸ್ತುವಾರಿಗಳೇ ನೋಡ್ಲಿ. ಅಲ್ಲ ಅವ್ರು ನೋಡ್ಲಿ, ತೀರ್ಮಾನ ನಮ್ದೇ. ಆಯ್ತಾ ಗಿಲ್ಲಿ? ನಾವು ನಾಳೆ ಬರೋದಾ ಡ್ರೆಸ್ ಚೇಂಜ್ ಅಲ್ಲ ಗಿಲ್ಲಿ ಆಯ್ತಾ? ಬೇಗ ಹೇಳೋಗಿಲ್ಲಿ. ರೆಡಿ? ಮಾಡ್ರೋ ಓಲಿ. ಇಲ್ಲ ಅವ್ನು ಚರ್ಚೆ ಮಾಡಿನೇ ಮಾಡ್ಬೇಕು, ಅವನು ಒಬ್ನೇ ಹೇಳಕ್ಕಾಗಲ್ಲ. ನಾವು ಆ ಕಾರ್ನರ್ ಅಲ್ಲಿಂದ ನೋಡಿಲ್ಲ, ಇನ್ ನೆಕ್ಸ್ಟ್ ಲಿಫ್ಟ್ ಅಲ್ಲಿ ಮೇಲ್ ಹೋಗಿ ಇಲ್ಲಿ ಅಲ್ಲಿಂದ ನೋಡಿ. ಇಲ್ಲಿ ಉಸ್ತುವಾರಿಗಳಿಗೆ ಮರ್ಯಾದೆ ಇರುತ್ತೆ, ಅದನ್ನ ಹಾಳು ಮಾಡ್ಬೇಡ. ಬಾ 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 ಸಾಕು ಬಾ ಗಿಲ್ಲಿ. ಅಲ್ಲ ಸ್ವಲ್ಪ ಜಾಸ್ತಿ ಆಯ್ತು. ಅಲ್ಲ ಇದಕ್ಕೆ ಇಷ್ಟು ಬೇಕಾಗಿಲ್ಲ. ಡಿಸೈಡ್ ಮಾಡಿ ನಾನು ಹೋಗುದೇ ಇಲ್ಲ, ನೀವೆಲ್ಲ ಜಾಸ್ತಿ ಮಾಡಿ ಸೈಲೆಂಟ್ ಆಗಿ ಕೂತ್ಕೋಬೇಕು. ನಾನು ಹಂಗೆ ಕೂತ್ಕೊಳ್ಳ ಕೂತ್ಕೊಂಡ್ರೆ ನಾನೇ ಉಸ್ತುವಾರಿ ಮಾಡಿರ್ತಾನೆ, ಕೂತ್ಕೊಳ್ಳಿ ಹೋಗಿ. ಅದಕ್ಕೆ ನಾನ್ ಕೂತ್ಕೊಂಡ್ರೆ ಕಷ್ಟ ಆಗತ್ತೆ, ಹುಷಾರು. ನೀನ್ ಇಷ್ಟು ವೀಕ್ ಅಂತ ಗೊತ್ತಿರ್ಲಿಲ್ಲ. ಹೌದು, ಅದಕ್ಕೆ ವೀಕ್ ಆಗಿರೋ ರಾಣಿ ಜೊತೆಲಿ ಇಕ್ಕಂದಿರೋದು. ಹೌದು, ಅದಕ್ಕೆ ವೀಕ್ ಆಗಿರೋರು ಕಾರಣ ಕೊಡ್ಬಿಟ್ಟು ಜೊತೆಲಿ ಇಕ್ಕಂದಿರೋದು. ಗೊತ್ತಾಗ್ತಿದೆ ಯಾರು ವೀಕು ಅಂತ. ಬಂದು ನಿಂತ್ಕೋ ಬಾಯ್ಲಿ. ಯಾವಾಗ್ಲೂ ಮೂರತ್ತು ಮಲ್ಕೊಳ್ಳೋದೇ ಆಯ್ತು. ಇಲ್ಲಿ ಮಲ್ಕೊಂಡು ನಿಂದು ಫೇವರೇಟ್ ಆಂಗಲ್ ಇದೆಯಲ್ಲ ಇದು, ಹೌದಾ? ಸರಿ ಆಯ್ತು. ಎಸ್ ಇದು ಇಲ್ಲಿಗೆ ಬಂದೆ, ನಿನೀಗ ನೋಡಿ ಕಾಣಿಸುತ್ತೆ. ಅವನಿಗೂ ಅದೇ ಬೇಕು, ನೀವು ಅದೇ ಮಾಡ್ತಾ ಇದೀರಾ ಅಶ್ವಿನಿ ಅವರೇ. ಇಷ್ಟು ಜವಾಬ್ದಾರಿಯುತವಾದಂತ ಉಸ್ತುವಾರಿ. ಸುಮಿರಣ್ಣ ಗಿಲಿ ಏನ್ ಮಾಡ್ತಾ ಇದೀಯ ಗಿಲಿ? ನೆಂದೋಗಿದೀವಿ ಇಲ್ಲಿ. ಚರ್ಚೆ ಮಾಡು, ಆಮೇಲೆ ಡಿಸಿಷನ್ ಹೇಳಿ ನಿಮ್ದು. ನೀನ್ ನಿಂದೇನೇನು ನೋಡ್ತೀನಿ, ನನಗೇನು ಗೊತ್ತಿಲ್ಲ. ನೀವ್ ಹೇಳಿದ್ಮೇಲೆ ಸರ್ ನಾವು ರಾಣಿ ಸರ್ ಸರ್ ನೀವು ನನ್ನ ಜೊತೆ ಚರ್ಚೆ ಮಾಡ್ಬೇಕು. ನನ್ಗೆ ಗೊತ್ತಿಲ್ಲ ಸರ್, ಚರ್ಚೆ ಮಾಡಿ ಸರ್. ಅವಾಗಲೇ ಏನು ಎಲ್ರಿಗೂ ಚಿಕ್ಕ ಮಕ್ಳು ಗೊತ್ತಾಯ್ತು ಅಂದ್ರೆ ಹೇಳಿ. ಏನ್ ಯಾಕೆ ಗೊತ್ತಾಗ್ಲಿಲ್ವಾ? ಏನ್ ಗೊತ್ತಾಯ್ತು? ಹೌದು, ನನ್ನ ಕಣ್ಣು ಕಾಣಿಸ್ತಾ ಇದೆ, ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ. ನನ್ ಕಣ್ಣು ಕಾಣಿಸ್ತಾ ಇದೆ, ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಾ ಇದೆ. ಸರಿ ಹೇಳಿ, ಅನೌನ್ಸ್ ಮಾಡಿ. ಆಯ್ತು, ನಿಮ್ಗೆ ಓಕೆನಾ? ನಿಮ್ ಇಷ್ಟ. ಒಪ್ಕೆ ಅಲ್ವಾ? ನಿಮ್ ಇಷ್ಟ. ಒಪ್ಕೆ ಅಲ್ವಾ? ನಿಮ್ ಇಷ್ಟ. ಅನೌನ್ಸ್ ಮಾಡ್ಲಾ? ಹಾಗಾದ್ರೆ ಅನೌನ್ಸ್ ಮಾಡಿ. ಅನೌನ್ಸ್ ಮಾಡ್ಲಾ? ಧೈರ್ಯ ಇದ್ರೆ ಅನೌನ್ಸ್ ಮಾಡಿ. ಯೋಚನೆ ಮಾಡಿ. ಅಲ್ಲಲ್ಲ, ಒಂದ್ ನಿಮಿಷ. ಯಾಕೆ ಗೊತ್ತಾ? ನನ್ನ ತೀರ್ಮಾನವನ್ನ ನಾನು ನೋಡಿ ಹೇಳ್ತಾ ಇದ್ದೀನಿ. ಈ ರೀತಿ ಬಾಲಿಶವಾಗಿ ಆಡುವಂತವ್ರ ಜೊತೆಲಿ ನಾನು ಚರ್ಚೆಗೆ ಅವರೇ ಆಹ್ವಾನವನ್ನ ಕೊಡ್ತಾ ಇಲ್ಲ, ಅವಕಾಶವನ್ನು ಕೊಡ್ತಾ ಇಲ್ಲ. ಇಷ್ಟು ಬಾಲಿಶವಾಗಿ ಆಡುವಾಗ ಅವರ ತೀರ್ಮಾನವನ್ನು ಅವ್ರು ತಿಳಿಸಲಿ. ಅಂತಿಮವಾಗಿ ಎಲ್ಲಿ ಉತ್ತರ ಸಿಗಬೇಕು ಅಲ್ಲಿ ಸಿಗುತ್ತೆ. ಡಿಸ್ಕಸ್ ಮಾಡಿ ಹೇಳ್ಬೇಕು ಅಂತ. ಸ್ಪಂದನ ಅವ್ರ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಅನ್ನೋದು ವಿನ್ನರ್ಸಿಗೆ ಮಾತ್ರ ಕನ್ಸಿಡರ್ ಮಾಡ್ತಿರೋದಲ್ವಾ?
ಹೌದು. ಒಂದ್ ನಿಮಿಷ ಏನ್ ಗೊತ್ತಾ, ನೀವು ಓದ್ ಸುತ್ತೂನು ಈ ತರ ಡಿಸ್ಕಸ್ ಮಾಡಿದ್ರೆ ಈ ಸುತ್ತೂನು ಅದೇ ತರ ಒಂದ್ ನಿಮಿಷ ಇರಿ. ನಿಮಗೆ ನಾವು ನಮ್ಮ ತೀರ್ಮಾನವನ್ನಷ್ಟೇ ತಿಳಿಸ್ತೀವಿ, ಆದ್ರೆ ಯಾವ ಮಾನದಂಡದ ಮೇಲೆ ಅನ್ನೋದನ್ನ ತೀರ್ಮಾನವನ್ನ ಅನೌನ್ಸ್ ಮಾಡಿ ಮಾಡ್ತೀವಿ. ಆಮೇಲೆ ಹೌದು ಡಿಸ್ಕಸ್ ಮಾಡಕ್ಕೆ ಬರ್ತಾ ಇಲ್ವಲ್ಲ, ಎಲ್ಲಿ ಅಲ್ಲಿಗೆ ಬರ್ಬೇಕಾ? ಕರಿಬೇಕಲ್ವಾ ರಾಣಿನ? ಬರ್ಬೇಕು. ಬಾ ಅಂದ್ರೆ ನಾನು ಒಂದ್ ಸ್ವಲ್ಪ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತೀನಿ. ಹೇಳಿ ಸರ್. ಹೇಳಿ ನೀವ್ ಹೇಳಿ ಸರ್. ಇದು ಮಾಡಬೇಕು. ಯಾಕಂದ್ರೆ ಸ್ಪಂದನ ಅವ್ರು ಈ ಹಿಂದೆ ನಾವು ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ವಿ, ಈ ಹಿಂದೆ ಕಾವ್ಯ ಅವರಾಗ್ಲಿ ಸ್ಪಂದನ ಕಾವ್ಯನು ಈ ಹಿಂದೆ ನಾವು ಆಯ್ಕೆ ಮಾಡಿದಾಗ್ಲೂ ಅವ್ರ ಬಕೆಟಲ್ಲಿ ಜಾಸ್ತಿ ನೀರನ್ನು ಉಳಿಸ್ಕೊಂಡಿದ್ರು, ಹಾಗಾಗಿ ಆ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ದು. ಈ ಹಿಂದೆ ಕೂಡ ನಾವು ತೀರ್ಮಾನವನ್ನು ಕೊಟ್ಟಿದ್ದು, ಈಗಲೂ ಕೂಡ ಮುಂದುವರೆದ ಭಾಗವಾಗಿ ಅದೇ ಮಾನದಂಡದ ಮೇಲೆ ನಾವು ಕೊಡಬೇಕು. ಇಲ್ಲ ಬೇರೆ ಮಾನದಂಡ ಅಂತ ಆಗಿದ್ದಿದ್ರೆ ಈ ಹಿಂದೆ ಸ್ಟ್ರಾಟಜಿ ಬಳಸಿದಂತ ರಕ್ಷಿತನ ನಾವು ಇಟ್ಕೋಬೇಕಿತ್ತು ಬಕೆಟಲ್ಲಿ ನೀರು. ಹಾಗಾದ್ರೆ ಅವ್ರಿಗೊಂದು ನಿಯಮ ಇವ್ರಿಗೊಂದು ನಿಯಮ ಆಗೋದಿಲ್ಲ ಅಲ್ವಾ? ಯಾವ ಬೇಸಿಸ್ ಮೇಲೆ ಅವ್ರು ಡಿಸೈಡ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೋ ಅದೇ ಬೇಸಿಸ್ ಮೇಲೆ ಮಾಡ್ಬೇಕು. ಫಸ್ಟ್ ರೌಂಡ್ ಒಂಥರ ಮಾಡಾದ್ಮೇಲೆ ಸೆಕೆಂಡ್ ರೌಂಡ್ ಬೇರೆ ತರ ಮಾಡಕ್ ಆಗಲ್ಲ. ಮಳೆ ಸ್ಟಾರ್ಟ್ ಆದ ತಕ್ಷಣ ಬೇರೆಯವ್ರ ಬಕೆಟ್ ಮುಟ್ಬೋದಿತ್ತಾ? ಯಾರು? ಯಾವುದು? ಇವ್ರು ಬೇರೆಯವ್ರ ಬಕೆಟ್ ನ ಮುಟ್ಬೋದಾ? ಯಾರು? ಜಗಳ ಆಡ್ಬೇಕಾದ್ರೆ ಸಡನ್ ಆಗಿ ಒಬ್ರನ್ನ ಬಿಟ್ಟು ಒಬ್ರು ಬರ್ಬೇಕಾದ್ರೆ ಸೆಕೆಂಡ್ಸ್ ತಗೊಳುತ್ತೆ. ಬರ್ಬೋದಾ ಬೇರೆ ಬೇರೆ ಯಾರ್ದು ಬಕೆಟ್? ಈ ಬಕೆಟ್ ನಿಂದಲ್ಲ, ಬಕೆಟ್ ಅಲ್ಲ, ಕಾವಿನ ಬಕೆಟ್ ಎತ್ಕ ಬರ್ತಾರೆ. ಯಾವ್ದು ಮಳೆ ಸ್ಟಾರ್ಟ್ ಆದ ಹೌದು ತಂದಲ್ಲಿ ಇಡ್ತಾರೆ, ಸ್ಪಂದನ ಡಯಾಸ್ ಮೇಲೆ ಇಡ್ತಾರೆ. ನಾನೇ ತೆಗೆದು ನೀರನ್ನ ಚೆಲ್ತೀನಿ, ಕಾವ್ಯ ಬಂದ ಬಕೆಟ್ ನ ಅವಳಿಗೆ ತಗೊಂಡ್ ಹೋಗ್ತಾಳೆ, ಯಾಕಂದ್ರೆ ಅದ್ರಲ್ಲಿ ನೀರು ಉಳಿದಿರುತ್ತೆ. ಹಾಗಾಗಿ ಕಾವ್ಯ ತಗೊಂಡು ಅವಳಿಗೆ ಎತ್ಕೊಂಡೋಗಿ ಅವಳು ಪೋಡಿಯ ಮೇಲೆ ಆ ಬಕೆಟ್ ಇಟ್ಕೋತಾಳೆ. ಹೌದು, ಕೇಳಿ ಆಯ್ತಾ? ಹೌದು, ನೀವು ಪಾಸ್ ಮಾಡುವಂತಹ ರೈಟ್ಸ್ ನಿಮ್ಗಿತ್ತು, ನೀವು ಪಾಸ್ ಮಾಡಬಹುದಾಗಿತ್ತು. ಆದ್ರೆ ಒಂದ್ ನಿಮಿಷ ಮಾಡಬಹುದಾಗಿತ್ತು, ನಾವು ಮಾಡ್ಲಿಲ್ಲ ಅಂತಾದಾಗ ಅಲ್ಲೇನ್ ಅಕಸ್ಮಾತ್ ಬಕೆಟ್ ತಗೊಂಡೋಗಿ ಅವ್ರ ಬಕೆಟ್ ತಗೊಂಡೋಗಿ ಅಲ್ಲಿ ಇಟ್ಟಿದ್ರು ಕೂಡ ಬಕೆಟ್ ನ ಮತ್ತೆ ಕಾವ್ಯ ತಗೊಂಡೋಗಿ ಅವಳು ಪೋಡಿಯಂ ಅಲ್ಲಿ ಇಟ್ಕೊಳ್ಳೋ ತರ ನಾನೇ ಮಾಡಿದೀನಿ. ಇದು ನಿಂದಲ್ಲ ಬಕೆಟ್ ಅಂತ ನಾನು ಹೇಳಿದೀನಿ ಒಬ್ಬ ಉಸ್ತುವಾರಿ. ನಾನು ಹೇಳ್ತೀನಿ ಮಳೆ ಸ್ಟಾರ್ಟ್ ಆದಾಗ ಬಕೆಟ್ ಮುಟ್ಟಂಗೆ ಇಲ್ಲ ಅಂತ. ನಿನ್ನ ಪ್ರಕಾರ ಯಾರು ಈ ಸುತ್ತಲ್ಲಿ ಗೆದ್ದಿದ್ದಾರೆ? ಯಾರು ಗೆದ್ದವ್ರೆ? ಸ್ಪಂದನ. ಹೌದಾ? ಹೌದು. ನಾನು ಅನೌನ್ಸ್ ಮಾಡ್ತೀನಿ. ಮಾಡು. ನಾನು ಅನೌನ್ಸ್ ಮಾಡಿದ್ದೆ ಫೈನಲ್. ಮಾಡು. ನಾನು ಅನೌನ್ಸ್ ಮಾಡಿದ್ದೆ ಫೈನಲ್. ಬಿಗ್ ಬಾಸ್ ಈ ಒಂದು ಸುತ್ತಲ್ಲಿ ಇಬ್ಬರನ್ನು ಕಾವ್ಯ ಮತ್ತು ಸ್ಪಂದನನ್ನ ಪರಿಗಣನೆ ಮಾಡಿದಾಗ ಸ್ಪಂದರವರ ಬಕೆಟಲ್ಲಿ ನೀರು ಜಾಸ್ತಿ ಇತ್ತು. ಹೋದ ರೌಂಡಲ್ಲೂ ಅದನ್ನೇ ಮಾನದಂಡವಾಗಿ ಇಟ್ಕೊಂಡು, ಇನ್ನೊಂದು ಏನಂದರೆ ನೀರು ಬರುವಾಗ ಬಕೆಟ ಅವರು ಮುಟ್ಟಿದ್ರು ಬಟ್ ನೀರು ಚೆಲ್ಲಿಲ್ಲ. ಆ ಒಂದೇ ಒಂದು ಕಾರಣಕ್ಕೆ ನಾನು ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀನಿ ಬಿಗ್ ಬಾಸ್ ನೆಕ್ಸ್ಟ್ ಟಾಸ್ಕ್ಗೆ. ಅಂದ್ರೆ ಅವರೇ ಆಟದಿಂದ ಈ ಕ್ಯಾಪ್ಟನ್ಸಿ ರೇಸಿಂದ ಹಿಂದುಳಿತಾ ಇರುವಂತಹವರು ಕಾವ್ಯ ಮತ್ತೆ ರಕ್ಷಿತಾ ಅವರು. ಬಿಗ್ ಬಾಸ್ ಶುಭವಾಗಲಿ. ನಿಷ್ಕಂಸ್ಬೋದು. ಫೇರ್ ಡಿಸಿಷನ್ ಕೊಡೋಕೆ ಎಷ್ಟು ತಲೆ ಕೆಡಿಸ್ಕೋಬೇಕು. ಮನೆಯಿಂದ ಹೊರಗೆ ಹಾಕ್ಬೇಕಿತ್ತು ಅಂತ ನಿನ್ನ ಮುಟ್ಟು ಕೇಳಿದ್ರ ಬಕೆಟ ನೀರ್ ಚೆಲ್ಲಿಲ್ಲ, ಅದೊಂದೇ ಒಂದಕ್ಕೆ ನೀರು ಒಂದ್ ಚೊಟ್ಟು ಚೆಲ್ಲಿದ್ರು ಆಯ್ತಾ? ಇಲ್ಲಿ ನೋಡು, ಎತ್ಕೊಂಡ್ ಬರ್ಬೇಕಾದ್ರೆ ಆಫ್ ಆದಾಗ ತಗೊಂಡ್ಬರ್ತೀವಿ. ನಮ್ ಬಕೆಟ್ ಯಾವ್ದು ಅಂತ ಗೊತ್ತಾಗದೆ ತಗೊಂಡ್ಬರ್ತೀವಿ. ಹೌದು, ಒಂದ್ರೆ ಕೇಳು, ಹೇಳ್ಬೇಕಾಗಿತ್ತು. ಅಲ್ಲಿ ಆಟದಲ್ಲಿ ಹೇಳ್ದೆ, ಇಲ್ಲಿ ಬಂದು ಹೇಳಿದ್ರೆ ಹೆಂಗಿಲ್ಲಿ? ಇದ್ರಲ್ಲಿ ಹೇಳಿದ್ರಲ್ಲ, ಆಟದಲ್ಲಿ ಅವ್ರು ಹೇಳಿದ್ರು ತಾನೇ ಅದ್ ಬಿಡು, ಅದನ್ನ ಅವಳು ಇದ್ರಲ್ಲೇ ಇಡು ಅಂತ. ಸಂಜೆ 6:40. ವೆಲ್ಕಮ್ ಬಾಬಾ, ವೆಲ್ಕಮ್ ಮ್ಯಾಮ್. ಅಲ್ಲಿ ಕಣ್ಣು ಕಾಣಿಸ್ತಿರ್ಲಿಲ್ಲ, ಇಲ್ಲಿ ಸೊಂಟ ಹಿಡ್ಕೊಂಡು ನಿಂತ ಆಗ್ಲಿಲ್ಲ, ಕೂತ. ಬಾಚಿನ ಇಲ್ಲೇ ಇದೀನಿ ಬಾ, ಒಂದೇ ಮನೇಲಿ ಇದೀನಿ ಬಾ. ನೀನು ಇನ್ನು ಇರೋಷ್ಟು ದಿವಸ ನಂದೇ ಓಡ್ಬೇಕು. ರಘುವನ, ಇವಾಗ ನನ್ಗೆ ಗಿಲಿಗೆ ನೋಡ್ಲಿಕ್ಕೆ ಇವಾಗ ಭಯ ಆಗ್ತಾ ಉಂಟು. ಯಾಕೆ? ಎಂತ ಮಾಡ್ತಾರೆ ಎಂತಾನೆ ಗೊತ್ತಿಲ್ಲ ಅಲ್ವಾ? ಎಂತ ಮಾಡ್ಲಿಕ್ಕೆ ಆಕ್ಚುಲಿ ಯಾಕೆ ಸುಮ್ನೆ ಅಂದ್ರೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಎಲ್ಲ ಎಷ್ಟು ದೊಡ್ಡ ಅಧಿಕಾರ ಸಿಕ್ಕಿದೆ, ಅವರು ಚಲ್ ಮಾಡ್ತಾ ಇದ್ದಾರೆ. ಒಂದು ವ್ಯಾಲ್ಯೂ ಇರಲ್ಲ ಗೊತ್ತುಂಟಾ ಒಂದು ಪೋಸ್ಟ್ಗೆ. ಆಕ್ಚುಲಿ ಅವರು ಗಿಲಿ ಆಗಿ ಎಂತೆಂತ ಕೆಲಸ ಮಾಡ್ತಾರಲ್ವಾ, ಅದಕ್ಕಿಂತ ಕೆಟ್ಟ ಕೆಲಸ ಕ್ಯಾಪ್ಟನ್ ಆಗಿ ನಂತರ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಉಂಟು. ಹೌದು, ಕರೆಕ್ಟ್. ರಾತ್ರಿ 7:20. ಐ ಆಮ್ ನಾಟ್ ಸೇಯಿಂಗ್ ನಾನು ಸಿಕ್ಕಿದ್ದಕ್ಕೆ ಏನೋ ಗ್ರೇಟ್ ಅಂತ ಹೇಳ್ತಿಲ್ಲ, ಬಟ್ ವಿ ಹಾರ್ಡ್ಲಿ ಹ್ಯಾವ್ ಅನದರ್ 2 weeks. ಯಾರಿಗೆ ಸಿಗುತ್ತೆ, ಐ ವಾಂಟ್ ಟು ಗಿವ್ ಮೈ ಬೆಸ್ಟ್, ಜಯಮಾಕ ಅಷ್ಟೇ.
ಇನ್ನು ತಿಂದಾಕ್ತೀನಿ ಅವನ್ನ. ಇನ್ನು 2 ಅವನು ಕೆಮ್ಮಬಾರ್ದು ನಾನು. ಅವನು ಎಷ್ಟು ನಾಟಕಗಳಿಗೆ ನಾವು ಅವನಿಗೆ ನಿಜವಾಗ್ಲೂ ಎಷ್ಟು ಪ್ರೀತಿ ಕೊಡ್ತೀವಿ ನಾವು, ಎಷ್ಟು ಪ್ರೀತಿ ಕೊಡ್ತೀವಿ. ನಿಜ ನನಗೆ ಅವನ ಜಗಳ ಮಾಡಿ ಹಂಗೆ ಮಾಡಿದ್ರು ಕೂಡ ನಂಗೆ ಕ್ಯಾರಿ ಮಾಡೋಕ್ಕಾಗಲ್ಲ. ಇಲ್ಲ ಅವ್ನು ಕಂಟೆಂಟಿಗೆ ಮಾಡ್ತಿದ್ದಾನೆ, ಅವ್ನು ಪ್ರೋಗ್ರಾಮಿಗೆ ಮಾಡ್ತಿದ್ದಾನೆ, ಇಟ್ಸ್ ಓಕೆ, ಲೆಟ್ಸ್ ಫಾರ್ಗಿವ್. ಬಟ್ ಅವ್ನ ಮನಸ್ಸಲ್ಲಿ ಎಷ್ಟು ಪರ್ಸ್ನಲ್ ತಗೊಳ್ತಾನೆ ಅಂದರೆ ತೀರಾ ಪರ್ಸ್ನಲ್ಗೆ ಬರ್ತಾನೆ. ಅವನಿಗೆ 2 ನಿಮಿಷ ತಗೊಳಕ್ಕಾಗಲಿಲ್ಲ ಮ್ಯಾಮ್. ತಗೊಳಕ್ಕಾಗಲಿಲ್ಲ. ಅವನಿಗೆ ಎಲ್ಲೆಲ್ಲೋ ಬಂದ, ಏನೇನೋ ಕೊಟ್ಟ. ಇದನ್ನ ನಾವು ಯಾವತ್ತೋ ಮಾಡ್ಬೇಕಿತ್ತು ಅವನಿಗೆ, ಯಾವತ್ತೋ ಮಾಡ್ಬೇಕಿತ್ತು ಅವನಿಗೆ, ಮಾಡ್ಲಿಲ್ಲ ಅಲ್ವಾ? ಅದರಿಂದ ಅವನಿಗೆ ಒಂಥರ ಧೈರ್ಯ ಬಂದಿತ್ತೆ, ಬಿಡು ನಾನು ಯಾರು ಏನ್ ಹೇಳಿದ್ರು ಎಲ್ಲ ಸರಿಗೆ. ಆಮೇಲೆ ನಾವು ಸ್ವಲ್ಪ ಬೇರೆ ಫಾರ್ಮ್ ಅಲ್ಲಿ ಇದ್ವಿ, ನಮ್ದು ತಲೆ ಬೇರೆದೆಲ್ಲ ಏನಾಗತ್ತಪ್ಪ, ಕೊಡ್ತೀವಿ, ಕರೆಕ್ಟ್ ಇದೆ ಬಿಡಿ. ನಿಮಗೆ ಒಂದು ರಾಜ ಆಗಿ ಒಂದು ಕೊಟ್ಟಿದ್ದಾರಲ್ವಾ ಅಧಿಕಾರ, ನೀವು ರಾಜ ಆಗಿಯೇ ಮಾಡಿ. ನಿಮ್ಮ ನಡೆ ನುಡಿ ಕೂಡ ರಾಜ ಆಗಿಯೇ ಇರಬೇಕು. ಗೊತ್ತುಂಟಾ ನಿಮ್ಗೆ? ನಿಮ್ಮ ವ್ಯಾಲ್ಯೂ ನೀವೇ ಕಮ್ಮಿ ಮಾಡ್ತಾ ಇದ್ದೀರಾ. ಏನ್ ಮಾಡ್ದೆ? ಕೇಳಿ ನೀವು ಒಂದೊಂದು ಆಕ್ಷನ್ಸ್ ಮಾಡ್ತೀರಲ್ವಾ, ಓಕೆ ಅದೇ ಕಾಮಿಡಿ ಓಕೆ, ಬಟ್ ಅದೇ ಓವರ್ ಆಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಅದೇ ಓವರ್ ಅಂತ. ಎಂತ ಜಡ್ಜ್ ಮಾಡುವಾಗ ನಿಮ್ಮ ಡಿಸಿಷನ್ ಅಲ್ಲ ಒಂದ್ ನಿಮಿಷ ನಾನು ಯಾಕೆ ಹಂಗೆ ಮಾಡಿದೆ ಅಂತ ಅವ್ರೇ ಡಿಸೈಡ್ ಮಾಡ್ಬಿಟ್ಟು ಏನು ಇದು ಮಾಡ್ದಾನೆ. ನನಗೆ ಅನ್ನಿಸ್ತಾ ಇದೆ ಅವಳದೇ ಜಾಸ್ತಿ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡೋದು, ಡಿಸ್ಕಸ್ ಮಾಡ್ಬೇಕು ಅಂತ ಆಯ್ತಾ ತಾನೆ? ಹೌದು, ಡಿಸ್ಕಸ್ ಮಾಡ್ಬೇಕು, ತೀರ್ಮಾನ ಮಾಡುವಾಗ ಅಲ್ಲಿ ಎಲ್ಲ ನಾಟಕ ಮಾಡ್ತಾ ಇದ್ದೀರಲ್ವಾ? ನಾಟಕ ಅಲ್ಲ, ಮತ್ತೆ ಹಂಗೆ ಹೇಳಿ ನಾನು ಹಂಗೆ ಮಾಡೋದು, ಡಿಸ್ಕಷನ್ ಮಾಡ್ಬೇಕು ಫಸ್ಟು. ಅದಕ್ಕೆ ಇದೇ ನಾಟಕ ಮಾಡ್ತಾ ಇದ್ದೀರಾ? ರಾತ್ರಿ 8:25. ಫಸ್ಟ್ ನೀವು ಆಲ್ರೆಡಿ ಹೇಳ್ತೀರಾ ಬಂದು ರಾಶಿಕಂದೆ ಜಾಸ್ತಿ ಇದೆ, ಬಟ್ ಹೇಳಕ್ ಆಗ್ತಿಲ್ಲ ಜಾಸ್ತಿ ಇದೆ ಅಂತ ಅವ್ನಿಗೆ ಹೇಳಕ್ ಆಗ್ತಿಲ್ಲ. ಇವಾಗ ನೀನ್ ಎಲ್ಲಾ ಕ್ಯಾಪ್ಟನ್ ಆದಾಗ್ಲೂ ಕೂಡ ನೀನ್ ಹಂಗ್ ಮಾಡ್ದೆ, ಹೋಗು ನೀನ್ ಎಂತದು, ನೀನೇನ್ ಕ್ಯಾಪ್ಟನ್ ಹೋಗು ಅಂತ ಇಷ್ಟೆಲ್ಲಾ ಕೀಳಾಗಿ ಮಾತಾಡಿರೋನು ನಿನಗೊಂದು ಉಸ್ತುವಾರಿ ಅಂತ ಬಂದಾಗ ನೀನ್ ಒಬ್ಬನೇ ನಿತ್ಕೊಂಡು ನೀನ್ ಹೇಗ್ ಮಾಡ್ತಿದ್ದೆ ನಾನು ನೋಡ್ಬೇಕಿತ್ತು. ಯಾಕೆ ಗೊತ್ತಾ ಅಶ್ವಿನಿ ಮ್ಯಾಮ್, ನಿಂಗೆ ಅಷ್ಟೆಲ್ಲಾ ಮಾತಾಡ್ದೆ ಅಲ್ವಾ, ಫೈನ್, ಪಕ್ಕಕ್ಕೆ ಇಡೋಣ ಅದನ್ನೆಲ್ಲದನ್ನು ಕೂಡ. ಬಟ್ ನೀನ್ ಮಾತಾಡೋ ಮಾತುಗಳು, ನೀನು ಒಬ್ರನ್ನ ಎಷ್ಟು ಆಗತ್ತೆ ಅಷ್ಟು ಕೆಳಗಡೆ ಆಗ್ತೀಯ. ಏನೋ ಒಂದು ಪಾಯಿಂಟ್ ನಾನು ಯಾರಿಗೋ ಹಿಂಗಲ್ಲ ಹಿಂಗೆ ಅಂದಿದ ತಕ್ಷಣನೇ ನೀನೇನು ಉಸ್ತುವಾರಿ ಮಾಡ್ತೀಯ, ಕನ್ಫ್ಯೂಸ್ಡ್ ಆಗಿದ್ಯಾ, ನೀನು ಕೇಳ್ಕೊಂಡು ಮಾಡ್ತಿದ್ಯಾ ಅಂತ ಅಂದೋನು ನಿನಗಲ್ಲಿ ಒಂದು ಚಿಕ್ಕದು ನಿನ್ಗೊಂದು ಬೋರ್ಡ್ ತೋರಿಸ್ಬಿಟ್ಟು ಹೊಡೀರಿ ಅಂತ ಹೇಳಿರ್ತಾರೆ, ಅಲ್ಲಿ ಕನ್ಫ್ಯೂಸ್ ಆಗ್ತೀಯ. ಇಲ್ಲಿ ನಿಲ್ಲಿಸ್ಬೇಕಾರೆ ಒಂದು ಚಟುವಟಿಕೆಲೂ ಕನ್ಫ್ಯೂಸ್ ಆಗ್ತೀಯ ನೀನು, ಅಲ್ಲೂ ನೀನು ಸರಿ ಇದು ಮಾಡಲ್ಲ. ಇಡೀ ತಂದೆ ತಾಯಿ ಬಂದವರೆಲ್ಲ ಹೊರಗಿಂದ ಬರೋಂಥ ಅತಿಥಿಗಳು ಅಂದರೆ ಹೊರಗಿನ ಜನಕ್ಕೂ ಗೊತ್ತು ನೀನು ಹೇಗೆ ನೀವು ಮಾಡ್ಬೋದು. ನೀನು ಬರೀ ಇಲ್ಲಿ ನಿನ್ನ ಮೈಕೈ ನೀನು ಏನಂತಾರೆ ಇಲ್ಲಿ ಶ್ರಮ ಪಟ್ಟಿದ್ದಕ್ಕಿಂತ ನೀನು ಬಾಯಿ ಆಡಿಸೋದ್ರಲ್ಲಿ ನೀನು ಟೈಮ್ ಕಳೆದ್ಬಿಟ್ಟೆ, ಬೇರೆ ಇನ್ನೇನೂ ಮಾಡಲಿಲ್ಲ ನೀನು ಬಿಗ್ ಬಾಸ್ ಮನೇಲಿ. ಅಟ್ಲೀಸ್ಟ್ ಡೂ ಸಮಥಿಂಗ್. ನಾನು, ಧ್ರುವಂತ್, ನೀನು, ಸ್ಪಂದನ, ಧನು, ಇಷ್ಟು ಜನ ನಾವು ನಾಮಿನೇಷನಲ್ಲಿ ಇದ್ದೀವಿ, 5 ಜನ. ನಮ್ಮ ಭವಿಷ್ಯ ನಿರ್ಧಾರ ಆಗೋದು ನೀನು ನೆನ್ನೆ ತಗೊಂಡಂಥ ತೀರ್ಮಾನದಲ್ಲಿ. ಅಂದರೆ ಎಂಥ ದೊಡ್ಡ ಜವಾಬ್ದಾರಿ ಇದೆ. 5 ಜನದಲ್ಲಿ ಯಾರೇ ಹೋದ್ರು ಅದಕ್ಕೆ ಕಾರಣ ನೀನು ಮತ್ತು ಇನ್ನೊಬ್ರು ಯಾರೋ ಕಪ್ ಗೆಲ್ಬೇಕು, ನೀನು ಇನ್ನೊಬ್ರು ಯಾರೋ ಫಿನಾಲೆಗೆ ಹೋಗ್ಬೇಕು ಅಂತ ಇರೋರ್ನ ಭವಿಷ್ಯನ ಹಾಳು ಮಾಡ್ತೀಯ ನೀನು.